ಎಲ್ಲರಿಗೂ ನಮಸ್ಕಾರ. ವಿಜಯಯಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ಲಾಜಿಕಲ್ ರೀಸನಿಂಗ್ ಅಂಡರಲ್ಲಿ ಬರೋ ಸೀಟಿಂಗ್ ಅರೇಂಜ್ಮೆಂಟ್ಸ್ ಚಾಪ್ಟರ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಲೀನಿಯರ್ ಅರೇಂಜ್ಮೆಂಟ್ಸ್ ಈ ಟಾಪಿಕ್ನ ಡಿಸ್ಕಷನ್ ಮಾಡ್ತೀವಿ. ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇದ್ರ ಮೇಲೆ ಏನೆಲ್ಲ ಪ್ರಾಬ್ಲಮ್ಸ್ ಕೇಳ್ತಾರೆ ಅದೆಲ್ಲಾನು ಒಂದೇ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಲೀನಿಯರ್ ಅರೇಂಜ್ಮೆಂಟು ಸೀಟಿಂಗ್ ಅರೇಂಜ್ಮೆಂಟ್ಸಲ್ಲಿ ಒಂದು ಟೈಪ್ ಆಗಿರುತ್ತೆ. ನಾವು ಈಗ ಆಲ್ರೆಡಿ ಸರ್ಕ್ಯುಲರ್ ಅರೇಂಜ್ಮೆಂಟ್ ಈ ಟಾಪಿಕ್ನ ಡಿಸ್ಕಷನ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಕ್ವೇರ್ ಆರ್ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಈ ಟಾಪಿಕ್ ಕೂಡ ಡಿಸ್ಕಷನ್ ಆಗಿದೆ. ಇವತ್ತಿನ ಕ್ಲಾಸ್ನಲ್ಲಿ ಲೀನಿಯರ್ ಅರೇಂಜ್ಮೆಂಟ್ಸ್ ಈ ಟಾಪಿಕ್ನ ಡಿಸ್ಕಷನ್ ನಡೆಯುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಶುರು ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. A, B, C, D, E are sitting on a bench. A is sitting next to B. C is sitting next to D. D is not sitting with E, who is on the left end of the bench ಅಂತ ಇದೆ. ಸೊ ಇಲ್ಲಿ ಹೂ ಅಂದರೆ ಯಾರು, ಇದು ನಮಗೆ ಗೊತ್ತಾಗಬೇಕು. ಇದು ಕನ್ಫ್ಯೂಷನ್ ಇರುತ್ತೆ ಅಲ್ವಾ. ಹೂ ಅಂದರೆ ನಾವಿಲ್ಲಿ ಡಿ ತಗೋಬೇಕಾ ಇ ತಗೋಬೇಕಾ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಇಲ್ಲಿ ಹೂ ಅಂತಂದರೆ ಈ ಲಾಸ್ಟಲ್ಲಿ ಯಾರು ಎಂಡ್ ಆಗಿದ್ದಾರೆ ನೋಡಿ, ಡಿನ ಇನ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಇ ಎಂಡ್ ಆಗಿದೆ ಅಲ್ವಾ. ಸೊ ಇ ನಾವು ಹೂ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಇ ಈಸ್ ಆನ್ ದ ಲೆಫ್ಟ್ ಎಂಡ್ ಆಫ್ ದ ಬೆಂಚ್. ಸೊ ಲೆಫ್ಟ್ ಎಂಡಲ್ಲಿ ಇ ಇದ್ದಾರೆ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಈ ಥರ ಬೇರೆ ಪ್ರಾಬ್ಲಮ್ಸಲ್ಲೂ ಈ ಥರ ಹೂ ಅಂತ ಕೇಳ್ತಾರೆ. ಇದು ನಮಗೆ ಗೊತ್ತಿರಬೇಕು. ಹೂ ಅಂದರೆ ನಾವು ಯಾರನ್ನ ಕನ್ಸಿಡರ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಸಿ ಈಸ್ ಆನ್ ದ ಸೆಕೆಂಡ್ ಪೊಸಿಷನ್ ಫ್ರಮ್ ದ ರೈಟ್. ಎ ಈಸ್ ಟು ದ ರೈಟ್ ಆಫ್ ಬಿ ಅಂಡ್ ಇ. ಎ ಅಂಡ್ ಸಿ ಆರ್ ಸಿಟ್ಟಿಂಗ್ ಟುಗೆದರ್. ಇನ್ ವಿಚ್ ಪೊಸಿಷನ್ ಎ ಈಸ್ ಸಿಟ್ಟಿಂಗ್. ಸೊ ಇದು ಕ್ವಶನ್. ಇನ್ ವಿಚ್ ಪೊಸಿಷನ್ ಎ ಈ ಸಿಟ್ಟಿಂಗ್ ಅಂತ ಇದೆ. ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ನೋಡಿ, ಎ ಈ ಸಿಟ್ಟಿಂಗ್ ನೆಕ್ಸ್ಟ್ ಟು ಬಿ ಅಂತ ಇದೆ. ಸೊ ಎಗೆ ಪಕ್ಕದಲ್ಲಿ ಬಿ ಕೂತಿದೆ ಅಂತ ಇದೆ. ಎಗೆ ರೈಟ್ ಸೈಡಾ ಲೆಫ್ಟ್ ಸೈಡಾ ಅಂತ ಮೆನ್ಷನ್ ಮಾಡಿಲ್ಲ. ಸೊ ನಾವು ಎರಡು ಪಾಸಿಬಿಲಿಟಿನ ಬರೆಯೋಣ. ಲೆಫ್ಟ್ ಸೈಡು ಬರೆಯೋಣ, ರೈಟ್ ಸೈಡು ಬರೆಯೋಣ. ಕೇಸ್ 1 ಕೇಸ್ 2 ಅಂತ ತಗೊಂಡು ಬರ್ಕೊಳ್ಳೋಣ. ಸೊ ಕೇಸ್ 1 ಕೇಸ್ 2 ಆಯಿತು. ಸಿ ಈಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಡಿ ಅಂತ ಇದೆ. ಅಂದರೆ ಸಿಗೆ ಪಕ್ಕದಲ್ಲಿ ಡಿ ಬರುತ್ತೆ ಅಂತ. ಸೊ ಇಲ್ಲೂ ಕೂಡ ಲೆಫ್ಟ್ ಆರ್ ರೈಟ್ ಸೈಡ್ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಎರಡು ಪಾಸಿಬಿಲಿಟಿನ ಬರ್ಕೊಳ್ಳೋಣ. ನೆಕ್ಸ್ಟ್ ಏನಿದೆ, ಡಿ ಈಸ್ ನಾಟ್ ಸಿಟ್ಟಿಂಗ್ ವಿತ್ ಇ ಅಂತ ಇದೆ. ಇಲ್ಲಿ ಈ ಪೊಸಿಷನಲ್ಲಿ ಇ ಬರಂಗಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಡಿಗೆ ಈ ಪಕ್ಕ ಕೂಡ ಈ ಸೈಡ್ ಕೂಡ ಇ ಬರಂಗಿಲ್ಲ ಅಂತ ಇದೆ. ಸೊ ಇವೆರಡು ಕಂಡೀಷನ್ ಆಯಿತು. ನೆಕ್ಸ್ಟ್ ನೋಡಿ, ಇ ಈಸ್ ಆನ್ ದ ಲೆಫ್ಟ್ ಎಂಡ್ ಆಫ್ ದ ಬೆಂಚ್ ಅಲ್ವಾ. ಲೆಫ್ಟ್ ಎಂಡ್ ಅಂದರೆ ಇದು ಲೆಫ್ಟ್ ಸೈಡ್, ಇದು ರೈಟ್ ಸೈಡ್ ಆಯಿತು. ಲೆಫ್ಟ್ ಸೈಡಲ್ಲಿ ಎಂಡಲ್ಲಿ ಇ ಇದೆ ಅಂತ ಇದೆ. ಸೊ ಆಯ್ತು. ಇದು ಈ ಕೇಸ್ 2 ಅಲ್ಲೂ ನೋಡಿ, ಇಲ್ಲಿ ಇ ಬರಬೇಕಾಗತ್ತೆ. ಸಿ ಈಸ್ ಆನ್ ದ ಸೆಕೆಂಡ್ ಪೊಸಿಷನ್ ಫ್ರಮ್ ದ ರೈಟ್ ಅಂತ ಇದೆ. ಇದು ರೈಟ್ ಹ್ಯಾಂಡ್ ಸೈಡು. ರೈಟ್ ಹ್ಯಾಂಡ್ ಸೈಡಲ್ಲಿ ಇದು ಫಸ್ಟ್ ಪೊಸಿಷನ್ನು, ಅದ್ರ ಪಕ್ಕ ಇದು ಸೆಕೆಂಡ್ ಪೊಸಿಷನ್. ಸಿ ಈಸ್ ಆನ್ ದ ಸೆಕೆಂಡ್ ಪೊಸಿಷನ್ ಫ್ರಮ್ ದ ರೈಟ್ ಅಂದರೆ ಈ ಪೊಸಿಷನ್ಗೆ ಸಿ ಬರಬೇಕಾಗತ್ತೆ. ಸೊ ಇಲ್ಲಿ ಸಿ ಬರಬೇಕಾಗುತ್ತೆ. ಇದು ಫಸ್ಟ್ ಪೊಸಿಷನ್ನು, ರೈಟ್ ಸೈಡಿಂದ ಫಸ್ಟು, ಇದು ರೈಟ್ ಸೈಡಿಂದ ಸೆಕೆಂಡ್ ಆಗುತ್ತೆ. ಸೊ ಈಗ ನಾವು ಇವೆರಡು ಕೇಸ್ನ ಈ ಕೇಸ್ 1 ಕೇಸ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸಿ ಪಕ್ಕ ಡಿ ಇದೆ ಅಂತ ಇದೆ. ಸೊ ಸಿ ಪಕ್ಕ ಡಿ ಬರೆಯೋಣ. ಇಲ್ಲೂ ಅಷ್ಟೇ, ಸಿ ಪಕ್ಕ ಡಿ ಬರಬೇಕು. ಇಲ್ಲೇನು ಕೊಟ್ಟಿದ್ದಾರೆ, ಈ ಪಕ್ಕ ಡಿ ಬರಂಗಿಲ್ಲ ಅಂತ ಇದೆ ಅಲ್ವಾ. ನೋಡಿ, ಡಿ ಈಸ್ ನಾಟ್ ಸಿಟ್ಟಿಂಗ್ ವಿತ್ ಇ ಅಂತ ಇದೆ. ಸೊ ಇದು ಸ್ಯಾಟಿಸ್ಫೈ ಆಗಿದೆ. ಎರಡು ಕೇಸಲ್ಲೂ ಈ ಪಕ್ಕ ಡಿ ಬಂದಿಲ್ಲ. ಸೊ ಸ್ಯಾಟಿಸ್ಫೈ ಆಗಿದೆ. ನೆಕ್ಸ್ಟ್ ನೋಡಿ, ಎ ಈಸ್ ಟು ದ ರೈಟ್ ಆಫ್ ಬಿ ಅಂಡ್ ಇ ಅಂತ ಇದೆ. ಅಂದರೆ ಎ ಇಲ್ಲಿದೆ ಅಂತಂದರೆ ಬಿ ಇಗೆ ಇದು ರೈಟ್ ಸೈಡಲ್ಲಿ ಎ ಇರಬೇಕು ಅಂತ ಮೀನಿಂಗು. ಅಥವಾ ಇ ಬಿ ಈ ಥರ ಇದ್ರೂ ಓಕೆ, ಇದಕ್ಕೆ ರೈಟ್ ಸೈಡಲ್ಲಿ ಎ ಇರಬೇಕು ಅಂತ ಇದೆ. ಸೊ ಇಲ್ಲಿ ಕೇಸ್ 1 ಕೇಸ್ 2 ಅಲ್ಲಿ ಯಾವುದು ಸ್ಯಾಟಿಸ್ಫೈ ಆಗುತ್ತೆ ನೋಡಿ, ಬಿ ಮತ್ತು ಇ. ಬಿ ಇಲ್ಲಿದೆ, ಇ ಇಲ್ಲಿದೆ, ಇವೆರಡರ ನಡುವೆ ಎ ಬಂದಿದೆ. ಸೊ ಇಲ್ಲಿ ಬಿ ಮತ್ತು ಇಗೆ ರೈಟ್ ಸೈಡಲ್ಲಿ ಎ ಇಲ್ಲ. ಸೊ ಕೇಸ್ 1 ಇಸ್ ದ ರಾಂಗ್ ಸಿಟ್ಟಿಂಗ್ ಅರೇಂಜ್ಮೆಂಟ್. ಸೊ ನಾವೀಗ ಕೇಸ್ 2ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಕ್ವೆಶನ್ ನೋಡಿ, ಇನ್ ವಿಚ್ ಪೊಸಿಷನ್ ಎ ಈ ಸಿಟ್ಟಿಂಗ್ ಅಂತ ಇದೆ. ಎ ಎಲ್ಲಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಎ ಇಲ್ಲಿದೆ. ಎ ಯಾರ್ಯಾರ ಮಧ್ಯೆ ಇದೆ ಅಂದರೆ ಬಿ ಮತ್ತು ಸಿ ನಡುವೆ ಇದೆ. ಆಪ್ಷನ್ ನೋಡಿ, ಬಿ ಬಿಟ್ವೀನ್ ಬಿ ಆ್ಯಂಡ್ ಡಿ ಅಂತ ಇದೆ, ಬಿಟ್ವೀನ್ ಬಿ ಆ್ಯಂಡ್ ಸಿ, ಬಿಟ್ವೀನ್ ಇ ಆ್ಯಂಡ್ ಡಿ, ಬಿಟ್ವೀನ್ ಇ ಆ್ಯಂಡ್ ಇ ಅಂತ ಇದೆ. ಸೊ ಇಲ್ಲಿ ಬಿಟ್ವೀನ್ ಬಿ ಆ್ಯಂಡ್ ಸಿ ಇಸ್ ದ ರೈಟ್ ಆನ್ಸರ್.
ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Four children are sitting in a row. A is occupying the seat next to B but not next to C. If C is not sitting next to D, who is are occupying seat or seats adjacent to D ಅಂತ ಇದೆ. ಸೊ 4 ಚಿಲ್ಡ್ರನ್ಗೆ ನಾವು ಸೀಟಿಂಗ್ ಅರೇಂಜ್ಮೆಂಟ್ ಮಾಡಬೇಕು. ಎ ಇಸ್ ಆಕ್ಯುಪೈಯಿಂಗ್ ದ ಸೀಟ್ ನೆಕ್ಸ್ಟ್ ಟು ಬಿ ಅಂದರೆ ಎ ಪಕ್ಕ ಬಿ ಇದೆ ಅಂತ. ಲೆಫ್ಟ್ ಸೈಡಾ ರೈಟ್ ಸೈಡಾ ಅಂತ ಮೆನ್ಷನ್ ಮಾಡಿಲ್ಲ. ಸೊ ನಾವು ಎರಡು ಪಾಸಿಬಿಲಿಟಿನ ಬರಿಬೇಕಾಗುತ್ತೆ. ಎಗೆ ರೈಟ್ ಸೈಡಲ್ಲೂ ಬರ್ಕೋಬೇಕು ಮತ್ತು ಲೆಫ್ಟ್ ಸೈಡಲ್ಲೂ ಬರಿಬೇಕಾಗುತ್ತೆ. ಅದನ್ನು ಕೇಸ್ 1 ಕೇಸ್ 2 ಅಂತ ತಗೋತೀನಿ ನಾನು. ನೆಕ್ಸ್ಟ್ ಏನಿದೆ, ಎ ಈಸ್ ಆಕ್ಯುಪೈಯಿಂಗ್ ದ ಸೀಟ್ ನೆಕ್ಸ್ಟ್ ಟು ಬಿ ಬಟ್ ನಾಟ್ ನೆಕ್ಸ್ಟ್ ಟು ಸಿ ಅಂದರೆ ಎ ಪಕ್ಕ ಸಿ ಬರಂಗಿಲ್ಲ, ಅಂದರೆ ಈ ಪೊಸಿಷನಲ್ಲಿ ಸಿ ಬರಂಗಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಇಫ್ ಸಿ ಈಸ್ ನಾಟ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಡಿ ಅಂದರೆ ಸಿ ಡಿ ಪಕ್ಕ ಕೂರಂಗಿಲ್ಲ. ಅಂದರೆ ನಾವೀಗ ನೋಡಿ ಸಿ ಪೊಸಿಷನ್ ಇಲ್ಲಿ ಬರ್ಬೋದಾ, ಎ ಪಕ್ಕ ಬರಂಗಿಲ್ಲ ಅಂದರೆ ಬಿ ಪಕ್ಕ ಬರ್ಬೋದಲ್ಲ, ಇಲ್ಲಿ ಬರ್ಬೋದಲ್ವ, ಬಿ ಪಕ್ಕ ಸಿ ಬರ್ಬೋದು. ಇಫ್ ಸಿ ಈಸ್ ನಾಟ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಡಿ ಅಂದರೆ ಸಿ ಪಕ್ಕ ಡಿ ಬರಂಗಿಲ್ಲ ಅಂತಂದರೆ ಇಲ್ಲಿ ಬರ್ಬೋದಲ್ವ ಡಿ, ಇವೆರಡು ಪೊಸಿಷನಲ್ಲಿ ಡಿ ಬರ್ಬೋದು. ಸೊ ಕ್ವೆಶನ್ ನೋಡಿ, ಆರ್ ಆಕ್ಯುಪೈಯಿಂಗ್ ಸೀಟ್ ಆರ್ ಸೀಟ್ಸ್ ಅಡ್ಜಸೆಂಟ್ ಟು ಡಿ ಅಂತ ಇದೆ. ಸೊ ಡಿ ಪಕ್ಕ ಯಾರಿದ್ದಾರೆ ಅಂತ ಕ್ವೆಶನ್ನು. ಸೊ ಡಿ ಪಕ್ಕ ಇಲ್ಲೂ ಎ ಇದೆ ಕೇಸ್ 1 ಅಲ್ಲಿ, ಕೇಸ್ 2 ಅಲ್ಲಿ ಕೂಡ ಎ ಇದೆ. ಸೊ ಆಪ್ಷನ್ ಬಿ ಎ ಇಸ್ ದ ರೈಟ್ ಆನ್ಸರ್. Consider that A is taller than B, C is taller than A, D is taller than C, E is the tallest of all. If they are made to sit in the above order of their height, who will occupy the mid position? Mid position ಯಾರು ಆಕ್ಯುಪೈ ಮಾಡ್ತಾರೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ 1 ಏನಿದೆ, ಎ ಈಸ್ ಟಾಲರ್ ದ್ಯಾನ್ ಬಿ ಅಂತ ಇದೆ. ಎ ಈಸ್ ಟಾಲರ್ ದ್ಯಾನ್ ಬಿ. 2 ಏನಿದೆ, ಸಿ ಈಸ್ ಟಾಲರ್ ದ್ಯಾನ್ ಎ ಅಂದರೆ ಎಗಿಂತ ಸಿ ಟಾಲರ್ ಅಂದರೆ ಹಿಂಗೆ ಬರಿಬೋದಲ್ವಾ, ಸಿ ಈಸ್ ಟಾಲರ್ ದ್ಯಾನ್ ಎ. ನೆಕ್ಸ್ಟ್ ಏನಿದೆ, ಡಿ ಈಸ್ ಟಾಲರ್ ದ್ಯಾನ್ ಸಿ, ಸಿಗಿಂತ ಡಿ ಟಾಲರ್. ಇ ಈಸ್ ದ ಟಾಲೆಸ್ಟ್ ಆಫ್ ಆಲ್ ಅಂದರೆ ಎಲ್ಲರಿಗಿಂತ ಇ ಟಾಲೆಸ್ಟ್ ಅಂತ ಇದೆ. ಸೊ ಇಲ್ಲಿ ಮಿಡ್ ಪೊಸಿಷನ್ ಸಿ ಇದೆ. ಇಫ್ ದೇ ಆರ್ ಮೇಡ್ ಟು ಸಿಟ್ ಇನ್ ದ ಅಬೋ ಆರ್ಡರ್ ಆಫ್ ದೇರ್ ಹೈಟ್, ಹೂ ವಿಲ್ ಆಕ್ಯುಪೈ ದ ಮಿಡ್ ಪೊಸಿಷನ್? ಸೊ ಮಿಡ್ ಪೊಸಿಷನಲ್ಲಿ ಸಿ ಇದೆ. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಇನ್ ಎ ಮಾರ್ಚ್ ಪಾಸ್ಟ್, 7 persons are standing in a row. Q is standing left to R but right to P. O is standing right to N and left to P. Similarly, S is standing right to R and left to T. Find out who is standing in the middle. So Q is standing left to R ಅಂದರೆ R ಇಲ್ಲಿದೆ ಅಂದರೆ Rಗೆ ಲೆಫ್ಟ್ ಸೈಡ್ ಈ ಕಡೆ ಆಗುತ್ತೆ, ರೈಟ್ ಸೈಡ್ ಈ ಕಡೆ ಆಗುತ್ತೆ. ಸೊ Rಗೆ ಲೆಫ್ಟ್ ಸೈಡಲ್ಲಿ Q ಇದೆ. ಸ್ಟ್ಯಾಂಡಿಂಗ್ ಲೆಫ್ಟ್ ಟು ಆರ್ ಬಟ್ ರೈಟ್ ಟು ಪಿ ಅಂದರೆ ಪಿಗೆ ರೈಟ್ ಸೈಡಲ್ಲಿ, ಪಿಗೆ ರೈಟ್ ಸೈಡ್ ಈ ಕಡೆನೇ ಬರುತ್ತಲ್ವ, ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತಲ್ವಾ, ಪಿಗೆ ರೈಟ್ ಸೈಡಲ್ಲಿ ಕ್ಯೂ ಇದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿ, ಓ ಈಸ್ ಸ್ಟ್ಯಾಂಡಿಂಗ್ ರೈಟ್ ಟು ಎನ್ ಅಂಡ್ ಲೆಫ್ಟ್ ಟು ಪಿ. ಓ ಈಸ್ ಸ್ಟ್ಯಾಂಡಿಂಗ್ ರೈಟ್ ಟು ಎನ್. ಸೊ ಓಗೆ ಇದು ಲೆಫ್ಟ್ ಸೈಡ್ ಆಯಿತು, ಇದು ರೈಟ್ ಸೈಡ್ ಆಯಿತು. ಓ ಈಸ್ ಸ್ಟ್ಯಾಂಡಿಂಗ್ ರೈಟ್ ಟು ಎನ್ ಅಂದರೆ ಎನ್ಗೆ ರೈಟ್ ಸೈಡಲ್ಲಿ ಓ ಇದೆ. ಲೆಫ್ಟ್ ಟು ಪಿ ಅಂತಂದರೆ ಪಿಗೆ ಈ ಕಡೆ ಲೆಫ್ಟ್ ಆಗುತ್ತೆ, ಇಲ್ಲಿ ಓ ಇದೆ ಅಂತ ಇದೆ. ಸೊ ಇದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡೋಣ. ಪಿ ಪಕ್ಕ ಓ ಇದೆ, ಎನ್ ಇದೆ. ಸೊ ನಾನು ಇದನ್ನೇ ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ, ಪಿ ಪಕ್ಕ. ಸಿಮಿಲರ್ಲಿ ಎಸ್ ಈಸ್ ಸ್ಟ್ಯಾಂಡಿಂಗ್ ರೈಟ್ ಟು ಆರ್ ಅಂತ ಇದೆ. ಆರ್ಗೆ ರೈಟ್ ಸೈಡಲ್ಲಿ ಎಸ್ ಇದೆ ಆ್ಯಂಡ್ ಲೆಫ್ಟ್ ಟು ಟಿ. ಎಸ್ ಈಸ್ ಸ್ಟ್ಯಾಂಡಿಂಗ್ ಲೆಫ್ಟ್ ಟು ಟಿ ಅಂದರೆ ಟಿಗೆ ಲೆಫ್ಟ್ ಸೈಡ್ಗೆ ಎಸ್ ಇದೆ ಅಂತ ಇದೆ. ಫೈಂಡ್ ಔಟ್ ಹೂ ಈಸ್ ಸ್ಟ್ಯಾಂಡಿಂಗ್ ಇನ್ ದ ಮಿಡಲ್. ಸೊ ಇಲ್ಲಿ ಮಿಡಲಲ್ಲಿ ಯಾರಿದ್ದಾರೆ? ಕ್ಯೂ ಇದ್ದಾನೆ. ಕ್ಯೂ ಈಸ್ ಇನ್ ದ ಮಿಡಲ್. ಆಪ್ಷನ್ ಬಿ, ಕ್ಯೂ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, 8 ಫ್ರೆಂಡ್ಸ್ ಎ ಬಿ ಸಿ ಡಿ ಇ ಎಫ್ ಜಿ ಅಂಡ್ ಎಚ್ ಆರ್ ಸಿಟ್ಟಿಂಗ್ ಇನ್ ಎ ಸ್ಟ್ರೈಟ್ ಲೈನ್ ಆಲ್ ಫೇಸಿಂಗ್ ನಾರ್ತ್. ಸೊ ಎಲ್ಲರೂ ನಾರ್ತ್ ಡೈರೆಕ್ಷನ್ ಕಡೆ ಫೇಸ್ ಮಾಡಿದ್ದಾರೆ. ನಾರ್ತ್ ಡೈರೆಕ್ಷನ್ ಕಡೆ ಫೇಸ್ ಮಾಡಿರೋರಿಗೆ ಇದು ರೈಟ್ ಆಗುತ್ತೆ ಅಲ್ವಾ, ಇದು ಲೆಫ್ಟ್ ಆಗುತ್ತೆ. ಎಫ್ is sitting between ಡಿ and ಜಿ. ಸೊ ಎಫ್ ಡಿ ಮತ್ತು ಜಿ ನಡುವೆ ಕೂತಿದೆ. ಇದಕ್ಕೆ ಇನ್ನೊಂದು ಪಾಸಿಬಿಲಿಟಿನೂ ಇದೆ. ಜಿ ಈ ಕಡೆನೂ ಬರ್ಬೋದು, ಡಿ ಈ ಕಡೆನೂ ಬರ್ಬೋದು. ಈ ಪಾಸಿಬಿಲಿಟಿನೂ ಇದೆ ಅಲ್ವಾ. ಸೊ ಅದನ್ನು ನಾವು ಕೇಸ್ 1 ಕೇಸ್ 2 ಅಂತ ತಗೊಳ್ಳೋಣ. ಏನು ಪಾಸಿಬಿಲಿಟಿ ಇದೆ ಅದನ್ನು ಕೇಸ್ 1 ಕೇಸ್ 2 ಆಗಿ ಬರ್ಕೊಂಡಿದ್ದೀನಿ. ಬಿ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಎಚ್ ಆ್ಯಂಡ್ ಎ.
ಸೊ ಇದನ್ನು ಸೈಡಲ್ಲಿ ಬರ್ಕೊತಾ ಇದ್ದೀನಿ. ಬಿ ಇ ಸಿಟ್ಟಿಂಗ್ ಬಿಟ್ವೀನ್ ಎಚ್ ಆ್ಯಂಡ್ ಎ. ಇದಕ್ಕೂ ಕೂಡ 2 ಪಾಸಿಬಿಲಿಟಿ ಇದೆ ಅಲ್ವಾ. ಬಿ ಇ ಸಿಟ್ಟಿಂಗ್ ಬಿಟ್ವೀನ್ ಎ ಆ್ಯಂಡ್ ಎಚ್ ಹಿಂಗೂ ಆಗುತ್ತೆ. ಕೇಸ್ 1 ಕೇಸ್ 2 ಅಂತಲೇ ಸಪ್ರೇಟಾಗಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಜಿ ಅಂತ ಇದೆ. ಇದು ಲೆಫ್ಟ್ ಸೈಡು, ಇದು ರೈಟ್ ಸೈಡ್ ಆದರೆ ಜಿಗೆ ಥರ್ಡ್ ಲೆಫ್ಟ್ ಅಂದರೆ 1 2 3 ಈ ಪೊಸಿಷನಲ್ಲಿ ಇ ಬರುತ್ತೆ. ಸೊ ಜಿಗೆ ಲೆಫ್ಟ್ ಅಂದರೆ 1 2 3, ಥರ್ಡ್ ಲೆಫ್ಟ್ ಅಂದರೆ ಇಲ್ಲಿ ಬರುತ್ತೆ. ಜಿ ಈಸ್ ಸಿಟ್ಟಿಂಗ್ ಅಟ್ ಒನ್ ಆಫ್ ದ ಕಾರ್ನರ್. ಒನ್ ಆಫ್ ದ ಕಾರ್ನರ್ ಅಂದರೆ ಇಲ್ಲಿ ಒನ್ ಆಫ್ ದ ಕಾರ್ನರಲ್ಲಿ ಇದೆ. ಕೇಸ್ 1ನಲ್ಲಿ ಇಲ್ಲಿ ಕಾರ್ನರಲ್ಲಿ ಇದೆ. ಬಟ್ ಕೇಸ್ 2 ಅಲ್ಲಿ ಮಿಡಲಲ್ಲಿ ಬಂದ್ಬಿಟ್ಟಿದೆ, ಅಂದರೆ ಮಧ್ಯದಲ್ಲಿ, ಎಲ್ಲೋ ಮಧ್ಯದಲ್ಲಿ ಬಂದಿದೆ. ಸೊ ಕೇಸ್ 2 ಇಸ್ ದ ರಾಂಗ್ ಸಿಟ್ಟಿಂಗ್ ಅರೇಂಜ್ಮೆಂಟ್. ಸೊ ನಾವೀಗ ನೆಕ್ಸ್ಟ್ ಕೇಸ್ 1ಅನ್ನೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಎಚ್ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಸಿ ಅಂತ ಇದೆ. ಎಚ್ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಸಿ ಅಂದರೆ ನೋಡಿ, ಸಿ ಇಲ್ಲಿದೆ ಅಂತಂದರೆ 1 2 3 ಥರ್ಡ್ ಪೊಸಿಷನಲ್ಲಿ ಸಿ ಇದೆ ಅಂತ, ಅಂದರೆ ಸಿಗೆ ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ ಅಲ್ವಾ. ಸೊ ಸಿಗೆ ಥರ್ಡ್ ಲೆಫ್ಟ್ ಅಂದರೆ 1 2 3 ಥರ್ಡ್ ಪೊಸಿಷನಲ್ಲಿ ಎಚ್ ಇದೆ. ಸೊ ಇಲ್ಲೂ ಈ ಕೇಸಲ್ಲೂ ನೋಡೋಣ, ಇಲ್ಲಿ ಎಚ್ ಇದೆ ಅಂತಂದರೆ 1 2 3 4. ಸೊ ಇಲ್ಲಿ ಸಿ ಅಂದರೆ 1 2 3 ಥರ್ಡ್ ಪೊಸಿಷನಲ್ಲಿ ಎಚ್ ಇದೆ ಅಂತ. ಸೊ ಇದನ್ನು ನಾವೀಗ ಇಲ್ಲಿ ಕನೆಕ್ಟ್ ಮಾಡೋಣ. ಸೊ ಇಲ್ಲಿ ಜಿ 1 ಎಂಡಲ್ಲಿ ಬರಬೇಕು ಅಂತಿದೆ. ಸೊ ಬಂದಾಯಿತು. ಅಂದರೆ ಇಲ್ಲಿ ಆಲ್ರೆಡಿ ಅವರು ಜಿಗೆ ಲೆಫ್ಟ್ ಸೈಡಲ್ಲಿ ಇ ಇದೆ ಅಂತ ಇದೆ. ಸೊ 1 ಕಾರ್ನರ್ ಅಂದರೆ ಇದು ರೈಟ್ ಸೈಡಲ್ಲೇ ಇರಬೇಕಾಗುತ್ತೆ. ಯಾಕೆ ರೈಟ್ ಸೈಡ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಜಿ ಈಸ್ ಸಿಟ್ಟಿಂಗ್ ಅಟ್ 1 ಕಾರ್ನರ್ ಅಂತಿದೆ. ಬಟ್ ಇಲ್ಲಿ ಹಿಂದಿನ ಸೆಂಟೆನ್ಸ್ ನೋಡಿ, ಇ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಜಿ ಅಂತ ಇದೆ. ಅಂದರೆ ಜಿಗೆ ಲೆಫ್ಟ್ ಸೈಡಲ್ಲಿ ಯಾರೋ ಇದ್ದಾರೆ. ಸೊ ಜಿನ ನಾವು ರೈಟ್ ಹ್ಯಾಂಡ್ ಕಾರ್ನರಲ್ಲಿ ಇದೆ ಅಂತ ಹೇಳ್ಬೇಕಾಗುತ್ತೆ. ಸೊ ಈ ಕಡೆ ಜಿ ಬರಲ್ಲ, ಲೆಫ್ಟ್ ಹ್ಯಾಂಡ್ ಕಾರ್ನರಲ್ಲಿ ಬರಲ್ಲ, ರೈಟ್ ಹ್ಯಾಂಡ್ ಕಾರ್ನರಲ್ಲೇ ಜಿ ಬರುತ್ತೆ. ಸೊ ಇಲ್ಲಿ 4 ಮೆಂಬರ್ಸ್ ಆಯಿತು. ಇನ್ನು 4 ಮೆಂಬರ್ಸ್ನ ನಾವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇದನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಚ್ ಬಿ ಎ ಸಿ. ಸೊ ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ, ಈ ಕೇಸ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ ನೋಡಿ. 1 2 3 4 5 6 ಇದೆ. ಸೊ ಈ 6ನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟಾಗುತ್ತೆ? 8 ಆಗಲ್ಲ, 10 ಆಗಿಬಿಡುತ್ತೆ. ಸೊ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಬರಲ್ಲ. ಸೊ ಈ ಕೇಸ್ನೇ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನಿದೆ ನೋಡಿ, ಎಚ್ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಸಿ ಇದಾಗಿತ್ತು. ಹೂ ಈ ಸಿಟ್ಟಿಂಗ್ ಬಿಟ್ವೀನ್ ಎ ಆ್ಯಂಡ್ ಇ ಅಂತ ಇದೆ. ಎ ಮತ್ತು ಇ ನಡುವೆ ಯಾರಿದ್ದಾರೆ? ಸಿ ಇದ್ದಾರೆ. ಸೊ ಆಪ್ಷನ್ ಡಿ, ಆಪ್ಷನ್ 4 ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, 5 ಫ್ರೆಂಡ್ಸ್ ಭೂಮಿಕಾ, ರಾಶಿ, ಶ್ವೇತಾ, ವಿಭಾ ಅಂಡ್ ಅರುಣ ಆರ್ ಸಿಟ್ಟಿಂಗ್ ಇನ್ ಎ ರೋ ಫೇಸಿಂಗ್ ಈಸ್ಟ್. ಸೊ ಈಸ್ಟ್ ಕಡೆ ಫೇಸ್ ಮಾಡಿದ್ದಾರೆ. ಈಸ್ಟ್ ಕಡೆ ಫೇಸ್ ಮಾಡಿರೋರಿಗೆ ಇದು ಲೆಫ್ಟ್ ಸೈಡ್ ಆಗುತ್ತೆ, ಇದು ರೈಟ್ ಸೈಡ್ ಆಗುತ್ತೆ. ಸೊ ಲೆಫ್ಟ್ ಸೈಡ್ ಫೇಸ್ ಮಾಡಿದ್ರೆ ಅವ್ರಿಗೆ ನಾರ್ತ್ ಡೈರೆಕ್ಷನ್ ಆಗುತ್ತೆ, ರೈಟ್ ಸೈಡ್ ಫೇಸ್ ಮಾಡಿದ್ರೆ ಅವ್ರಿಗೆ ಸೌತ್ ಡೈರೆಕ್ಷನ್ ಆಗುತ್ತೆ. ಸೊ ಇಷ್ಟು ಬೇಸಿಕ್ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಭೂಮಿಕಾ ಇಸ್ ಸಿಟ್ಟಿಂಗ್ ಬಿಟ್ವೀನ್ ವಿಭಾ ಅಂಡ್ ಶ್ವೇತಾ. ಸೊ ಭೂಮಿಕಾ, ವಿಭಾ ಮತ್ತೆ ಶ್ವೇತಾ. ಶ್ವೇತಾ ನಡುವೆ ಕೂತಿದ್ದಾಳೆ ಭೂಮಿಕಾ. ಬಟ್ ಆದರೆ ಇನ್ನೊಂದು ಪಾಸಿಬಿಲಿಟಿ ಇದೆ ಅಲ್ವಾ, ಇಲ್ಲಿ ರೈಟ್ ಲೆಫ್ಟ್ ಸೈಡ್ ಯಾರು ಅಂತ ಮೆನ್ಷನ್ ಮಾಡಿಲ್ಲ. ಸೊ ಇಲ್ಲೂ ಕೂಡ ಶ್ವೇತಾ ಬರ್ಬೋದು. ಭೂಮಿಕಾಗೆ ಲೆಫ್ಟ್ ಸೈಡಲ್ಲಿ ಶ್ವೇತಾ ಬರ್ಬೋದು, ವಿಭಾ ರೈಟ್ ಸೈಡಿಗೆ ಬರ್ಬೋದು, ಅಥವಾ ಲೆಫ್ಟ್ ಸೈಡ್ಗೆ ವಿಭಾ, ರೈಟ್ ಸೈಡ್ಗೆ ಶ್ವೇತಾ ಬರ್ಬೋದು. 2 ಪಾಸಿಬಿಲಿಟಿ ಇದೆ. ಸೊ ನಾವು ಅದನ್ನು ಕೇಸ್ 1 ಕೇಸ್ 2 ಅಂತ ತಗೊಳ್ಳೋಣ. ನೆಕ್ಸ್ಟ್ ಏನಿದೆ ನೋಡಿ, ರಾಶಿ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಶ್ವೇತಾ ಅಂತ ಇದೆ. ಸೊ ಕೇಸ್ 1ನಲ್ಲಿ ನೋಡಿ, ಶ್ವೇತಾಗೆ ಲೆಫ್ಟ್ ಸೈಡು ಇದು, ರೈಟ್ ಸೈಡು ಈ ಕಡೆ ಆಗುತ್ತೆ. ಸೊ ಶ್ವೇತಾಗೆ ಸೆಕೆಂಡ್ ಪೊಸಿಷನ್ ಅಂದರೆ ಇದು ಫಸ್ಟ್ ಲೆಫ್ಟ್, ಇದು ಸೆಕೆಂಡ್ ಲೆಫ್ಟ್ ಆಗುತ್ತೆ. ಸೆಕೆಂಡ್ ಲೆಫ್ಟಲ್ಲಿ ರಾಶಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಾಶಿ ಬರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ವಿಭಾ ಆಲ್ರೆಡಿ ಇಲ್ಲಿದ್ದಾಳೆ. ಸೊ ಈ ಕೇಸಲ್ಲಿ ನೋಡಿ, ಶ್ವೇತಾಗೆ ಸೆಕೆಂಡ್ ಲೆಫ್ಟ್ ಅಂದರೆ ಇದು ಫಸ್ಟ್ ಲೆಫ್ಟು, ಇದು ಸೆಕೆಂಡ್ ಲೆಫ್ಟ್ ಆಗುತ್ತೆ. ಈ ಪ್ಲೇಸಲ್ಲಿ ರಾಶಿ ಬರಬೇಕಾಗುತ್ತೆ. ಆಮೇಲೆ ನೋಡಿ, ಹೂ ಈ ಸಿಟ್ಟಿಂಗ್ ಅಟ್ ದ ಸೌತ್ ಎಂಡ್ ಅಂತ ಇದೆ. ಸೊ ಫಸ್ಟು ನಾವು 5 ಮೆಂಬರ್ಸ್ಗೂ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದೀವ ಅಂತ ನೋಡ್ಕೊಳ್ಳಿ. ಭೂಮಿಕಾ ಆಯಿತು, ರಾಶಿ ಆಯಿತು, ಶ್ವೇತಾ ಆಯಿತು, ವಿಭಾ ಆಯಿತು, ಅರುಣ ಒಬ್ಬರು ಖಾಲಿ ಇದೆ. ಸೊ ಇಲ್ಲಿ ಅರುಣನ
ಪ್ಲೇಸ್ ಮಾಡೋಣ. ಸೊ ಟೋಟಲ್ ಆಗಿ 5 ಮೆಂಬರ್ಸ್ ಆಯ್ತು. ಈಗ ಕ್ವಶನ್ ಓದಿ. ಹೂ ಈ ಸಿಟ್ಟಿಂಗ್ ಅಟ್ ದ ಸೌತ್ ಎಂಡ್ ಅಂತ ಇದೆ. ಸೌತ್ ಎಂಡಲ್ಲಿ ವಿಭಾ ಇರೋದು. ಕೇಸ್ 1 ರಾಂಗ್ ಆಯಿತು. ಯಾಕಂದರೆ ಈ ಪೊಸಿಷನಲ್ಲಿ ರಾಶಿ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಈ ಪೊಸಿಷನ್ ಆಲ್ರೆಡಿ ಫಿಲ್ ಆಗಿದೆ, ವಿಭಾ ಇದ್ದಾರೆ. ಸೊ ಕೇಸ್ 1 ರಾಂಗ್ ಆಗುತ್ತೆ. ಕೇಸ್ 2ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಕೇಸ್ 2 ಅಲ್ಲಿ ಸೌತ್ ಎಂಡಲ್ಲಿರೋದು ವಿಭಾ. ಸೊ ಆಪ್ಷನ್ 4 ವಿಭಾ ಈಸ್ ದ ರೈಟ್ ಆನ್ಸರ್. A, P, R, X, S and Z are sitting in a row. S and Z are in the center. A and P are at the ends. R is sitting to the left of A. Who is to the right of P? ಇದು ಕ್ವೆಶನ್. Who is sitting to the right of P ಅಂತ ಇದೆ. ಸೊ ನಾವು ಈಗ 1, 2, 3, 4, 5, 6 ಈ 6 ಮೆಂಬರ್ಸ್ಗೆ ನಾವು ಸೀಟಿಂಗ್ ಅರೇಂಜ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಎಸ್ ಆ್ಯಂಡ್ ಝೆಡ್ ಆರ್ ಇನ್ ದ ಸೆಂಟರ್ ಅಂತ ಇದೆ. ಎಸ್ಸು ಮತ್ತು ಝೆಡ್ ಸೆಂಟರಲ್ಲಿ ಇರಬೇಕು. ಅಂದರೆ 6 ಜನ ಇದ್ದಾರಲ್ವಾ, 6 ಜನ ಇದ್ದಾರೆ ಅಂದರೆ ಇಲ್ಲೊಬ್ರು ಬರ್ತಾರೆ, ಇಲ್ಲೊಬ್ರು ಬರ್ತಾರೆ, ಇಲ್ಲೊಬ್ರು ಬರ್ತಾರೆ. ಎಷ್ಟಾಯಿತು ಟೋಟಲ್ಲು? 6 ಮೆಂಬರ್ಸ್ ಆಯಿತು. ಅಂದರೆ ಈ ಕಡೆ ಇಬ್ರಿಗೆ ಜಾಗ ಇದೆ, ಈ ಕಡೆ ಇಬ್ರಿಗೆ ಜಾಗ ಇದೆ, ಮಧ್ಯ ಇವರಿಬ್ಬರು ಇರ್ತಾರೆ. ಸೊ ಇದನ್ನು ಕೇಸ್ 1 ಅಂತ ತಗೊಳ್ಳೋಣ. ಕೇಸ್ 2 ನೋಡಿ, ಎಸ್ ಝೆಡ್ಡು ಯಾರು ಲೆಫ್ಟು ಯಾರು ರೈಟು ಅಂತ ಅವ್ರು ಮೆನ್ಷನ್ ಮಾಡಿಲ್ಲ. ಜಸ್ಟ್ ಎಸ್ ಆ್ಯಂಡ್ ಝೆಡ್ ಆರ್ ಇನ್ ದ ಸೆಂಟರ್ ಅಂತ ಇದೆ. ಸೊ ಝೆಡ್ಡು ಎಸ್ಸು ಈ ಥರನೂ ಕುತ್ಕೋಬೋದಲ್ವಾ, ಈ ಪಾಸಿಬಿಲಿಟಿನೂ ಇದೆ ಅಲ್ವಾ. ಸೊ ಅದನ್ನು ನಾನು ಕೇಸ್ 2 ಅಲ್ಲಿ ಬರಿತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಎ ಆ್ಯಂಡ್ ಪಿ ಆರ್ ಅಟ್ ದ ಎಂಡ್ಸ್ ಅಂತ ಇದೆ. ಅಂದರೆ ಎ ಮತ್ತು ಪಿ ಎಂಡಲ್ಲಿ ಇದ್ದಾರೆ ಅಂತ ಇದೆ. ಇದು ಅಷ್ಟೇ, ಅವರು ಮೆನ್ಷನ್ ಮಾಡಿಲ್ಲ ರೈಟ್ ಯಾರು ಲೆಫ್ಟ್ ಯಾರು ಅಂತ. ಸೊ ಆ ಪಾಸಿಬಿಲಿಟಿನೂ ಬರೆಯೋಣ. ರೈಟಲ್ಲೂ ಬರೆದಿದ್ದೀನಿ ನೋಡಿ, ಇಲ್ಲಿ ಲೆಫ್ಟಲ್ಲಿ ಬರೆದಿದ್ದೀನಿ, ಏನ ರೈಟಲ್ಲೂ ಬರೆದಿದ್ದೀನಿ, ಪಾಸಿಬಿಲಿಟಿ ಇದೆ. ಸೊ ಪಿನೂ ಅಷ್ಟೇ, ಇಲ್ಲಿ ರೈಟಲ್ಲಿ ಬರ್ತಿದ್ದೀನಿ, ಇಲ್ಲಿ ಲೆಫ್ಟಲ್ಲಿ ಬರ್ತಿದ್ದೀನಿ. ಸೊ ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಆರ್ ಈಸ್ ಸಿಟ್ಟಿಂಗ್ ಟು ದ ಲೆಫ್ಟ್ ಆಫ್ ಎ ಅಂತ ಇದೆ. ಸೊ ಕೇಸ್ 1 ನೋಡಿ, ಲೆಫ್ಟ್ ಆಫ್ ಎ ಅಂದರೆ ಈ ಕಡೆ ಅಲ್ವಾ, ಈ ಪೊಸಿಷನ್ ಖಾಲಿ ಇಲ್ಲ. ಯಾಕಂದರೆ ಏನೇ ಎಂಡಲ್ಲಿ ಇರಬೇಕಾಗತ್ತೆ. ಸೊ ಇಲ್ಲಿ ಬರಂಗಿಲ್ಲ. ಸೊ ಕೇಸ್ 1 ಇಸ್ ದ ರಾಂಗ್ ಸಿಟ್ಟಿಂಗ್ ಅರೇಂಜ್ಮೆಂಟ್. ಕೇಸ್ 2 ನೋಡಿ, ಎ ಪಕ್ಕ ಇಲ್ಲಿ ಬರ್ಬೋದು, ಲೆಫ್ಟ್ ಸೈಡಲ್ಲಿ ಬರ್ಬೋದು 6. ಸೊ ಇದು ರೈಟ್ ಅರೇಂಜ್ಮೆಂಟ್. ಸೊ ಇನ್ನೊಂದು ಪ್ಲೇಸ್ ಖಾಲಿ ಇದೆ ಇಲ್ಲಿ ನೋಡಿ, ಎ ಪಿ ಆರ್ ಆಯಿತು, ಎಕ್ಸ್ಗೊಂದು ಪ್ಲೇಸ್ ಮಾಡಿಲ್ಲ ನಾವಿನ್ನು. ಇಲ್ಲಿ ಎಕ್ಸ್ ಬರ್ಬೋದು, ಈ ಕಡೆ ಎಕ್ಸ್ ಬರಂಗಿಲ್ಲ. ಯಾಕಂದರೆ ಎಸ್ ಝೆಡ್ ನಡುವೆ ಬಂದರೆ ಅಕ್ಕಪಕ್ಕ ಇಬ್ಬಿಬ್ರಿಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಈ ಕಡೆ ಸೈಡ್ ಪಿ ಮಾತ್ರನೇ ಇತ್ತಲ್ವಾ, ಸೊ ಎಕ್ಸ್ನ ನಾವಿಲ್ಲಿ ಬರಿಬೋದು, ಈ ಜಾಗದಲ್ಲಿ ಬರಂಗಿಲ್ಲ. ಸೊ ಕೇಸ್ 2 ಇಸ್ ದ ರೈಟ್ ಸೀಟಿಂಗ್ ಅರೇಂಜ್ಮೆಂಟ್. ಇಲ್ಲಿ ನೋಡಿ, ಕ್ವೆಶನ್ ಏನಿದೆ, ಹೂ ಈಸ್ ಟು ದ ರೈಟ್ ಆಫ್ ಪಿ ಅಂತ ಇದೆ. ಪಿಗೆ ರೈಟ್ ಸೈಡಲ್ಲಿ ಯಾರಿದ್ದಾರೆ? ಎಕ್ಸ್ ಇದೆ. ಸೊ ಬಿ, ಎಕ್ಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲಿ 1 to 5th ಕ್ವೆಶನ್ವರೆಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ. ಈ ಕ್ವೆಶನ್ ಬೇಸಿಸ್ ಮೇಲೆ ನಾವು ಮಿಕ್ಕಿದ್ದು ಕ್ವೆಶನ್ಸ್ನ 1 to 5th ಕ್ವೆಶನ್ವರೆಗೂ ಆನ್ಸರ್ ಮಾಡಬೇಕಾಗುತ್ತೆ. ಕ್ವೆಶನ್ ನೋಡಿ, 7 people ಆರ್ ಸಿಟ್ಟಿಂಗ್ ಇನ್ ಎ ಸ್ಟ್ರೈಟ್ ಲೈನ್ ಆಲ್ ಫೇಸಿಂಗ್ ನಾರ್ತ್. ಸೊ ನಾರ್ತ್ ಕಡೆ ಫೇಸ್ ಮಾಡಿದ್ದಾರೆ, ಎಲ್ಲರೂ ನಾರ್ತ್ ಕಡೆನೇ ಫೇಸ್ ಮಾಡಿದ್ದಾರೆ. ನಾರ್ತ್ ಕಡೆ ಫೇಸ್ ಮಾಡಿರೋರಿಗೆ ಇದು ರೈಟ್ ಸೈಡ್ ಆಗುತ್ತೆ, ಇದು ಲೆಫ್ಟ್ ಸೈಡ್ ಆಗುತ್ತೆ. ಝೆಡ್ ಈಸ್ ನಾಟ್ ಎ ನೈಬರ್ ಆಫ್ ವೈ ಆ್ಯಂಡ್ ವಿ. ಝೆಡ್ಗೆ ಆ ಕಡೆ ಈ ಕಡೆ ವೈ ಬರಂಗಿಲ್ಲ, ಸೊ ವಿ ಬರಂಗಿಲ್ಲ. ಎರಡು ಕೊಟ್ಟಿದ್ದಾರೆ ಅವರು. ಝೆಡ್ ಈಸ್ ನಾಟ್ ಎ ನೈಬರ್ ಆಫ್ ವೈ ಆ್ಯಂಡ್ ವಿ ಅಂತ ಇದೆ. ನೆಕ್ಸ್ಟ್ ಏನಿದೆ, ವಿ ಈಸ್ ಆಲ್ಸೋ ನಾಟ್ ಎ ನೈಬರ್ ಆಫ್ ವೈ. ಸೊ ವೈಗೆ ಆ ಕಡೆ ಈ ಕಡೆ ವಿ ಕೂಡ ಬರಂಗಿಲ್ಲ. ಈ ಥರ ನಾವು ಅರೇಂಜ್ ಮಾಡಬೇಕಾಗುತ್ತೆ. ವೈ ಈಸ್ ಸಿಟ್ಟಿಂಗ್ 4th ಟು ದ ರೈಟ್ ಆಫ್ ಎಕ್ಸ್ ಅಂತ ಇದೆ. ಸೊ ವೈ ಇಲ್ಲಿದ್ರೆ ವೈ ಈಸ್ ಸಿಟ್ಟಿಂಗ್ 4th ಟು ದ ರೈಟ್ ಆಫ್ ಎಕ್ಸ್ ಅಂದರೆ ಇದು ರೈಟ್ ಸೈಡ್ ಆಗುತ್ತೆ, ಇದು ಲೆಫ್ಟ್ ಸೈಡ್ ಆಗುತ್ತೆ ಅಲ್ವಾ. ಸೊ ಎಕ್ಸ್ ಇಲ್ಲಿದ್ರೆ 1, 2, 3, 4 4th ಪೊಸಿಷನಲ್ಲಿ ವೈ ಬರಬೇಕು ಅಂತ ಇದೆ. ಸೊ ಇದಾಯಿತು, ವೈ ಈಸ್ ಸಿಟ್ಟಿಂಗ್ 4th ಟು ದ ರೈಟ್ ಆಫ್ ಎಕ್ಸ್ ಆಯಿತು. ಎಮ್ ಈಸ್ ಸಿಟ್ಟಿಂಗ್ ಆನ್ ದ ಎಂಡ್ ಆಫ್ ದಿ ಲೈನ್. ಅಂದರೆ ಲೆಫ್ಟ್ ಸೈಡ್ ಆದರೂ ಆಗ್ಬೋದು, ರೈಟ್ ಸೈಡ್ ಆದರೂ ಆಗ್ಬೋದು, ಎಂಡಲ್ಲಿ ಬರುತ್ತೆ ಅಂತ ಇದೆ. ಸೊ ಪಾಸಿಬಿಲಿಟಿ ಬರೆಯೋಣ. 2 ಪಾಸಿಬಿಲಿಟಿ ಇದೆ ಅಲ್ವಾ, ರೈಟು ಲೆಫ್ಟ್, ಎರಡೂ ಪಾಸಿಬಿಲಿಟಿನ ನಾನು ಬರೆದಿದ್ದೀನಿ. ಕೇಸ್ 1 ಕೇಸ್ 2 ಅಂತ ತಗೊಂಡು ಎಮ್ಮು ಈ ಎಂಡಲ್ಲಾದರೂ ಬರ್ಬೋದು, ಈ ಎಂಡಲ್ಲಾದರೂ ಬರ್ಬೋದು ಬರೆದಿದ್ದೀನಿ. ಇನ್ನು ಮಿಕ್ಕಿದ್ನ ಆ್ಯಸ್ ಇಟ್ ಈಸ್ ಬರ್ಕೊತಾ ಇದ್ದೀನಿ. ನೆಕ್ಸ್ಟ್ ಏನಿದೆ ನೋಡಿ, ವಿ ಈಸ್ ಸಿಟ್ಟಿಂಗ್ ಟು ದ 4th ಲೆಫ್ಟ್ ಆಫ್ ವಿ ಅಂತ ಇದೆ, ಡಬ್ಲ್ಯೂ ಅಂತ ಇದೆ. ಅಂದರೆ ಡಬ್ಲ್ಯೂಗೆ 4th ಲೆಫ್ಟ್ ಆಫ್ ಡಬ್ಲ್ಯೂ ಅಂದರೆ 1, 2,
ಈ ಕಡೆ ಬರುತ್ತೆ 1 2 3 4th ಈ ತರ ಬರುತ್ತೆ. ಫೋರ್ತ್ ಲೆಫ್ಟ್ ಆಫ್ ಡಬ್ಲ್ಯೂಗೆ ಲೆಫ್ಟ್ ಸೈಡ್ ಫೋರ್ತ್ ಪೊಸಿಷನ್ ಅಲ್ಲಿ ವಿ ಬರುತ್ತೆ ಅಂತ ಇದೆ. ನೆಕ್ಸ್ಟ್ ಏನಿದೆ, ಎಲ್ ಈಸ್ ಟು ದ ಫೋರ್ತ್ ಲೆಫ್ಟ್ ಆಫ್ ಎಮ್ ಅಂತ ಇದೆ. ಎಮ್ಗೆ ಫೋರ್ತ್ ಲೆಫ್ಟ್ ಅಂದರೆ ಈ ಕಡೆನೆ, ಎಮ್ ಇಲ್ಲಿದೆ ಅಂದರೆ ಫೋರ್ತ್ ಲೆಫ್ಟ್ ಅಂದರೆ ಈ ಕಡೆ ಬರಬೇಕು. 1 2 3 4 ಈ ಪೊಸಿಷನಲ್ಲಿ ಎಲ್ ಬರಬೇಕಾಗುತ್ತೆ. ಸೊ ಇಲ್ಲಿ ಕೇಸ್ 2 ಅಲ್ಲಿ ನೋಡೋಣ, ಎಮ್ ಇಲ್ಲಿದೆ ಅಂದರೆ ಲೆಫ್ಟ್ ಸೈಡ್ ಇದಾಗುತ್ತೆ ಅಲ್ವಾ, ಇದು ಲೆಫ್ಟ್ ಸೈಡ್. ಇಲ್ಲಿ ಬರಂಗಿಲ್ಲ, ಯಾಕಂದರೆ ಅವ್ರು ಏನು ಕೊಟ್ಟಿದ್ದಾರೆ, ಎಂಡ್ ಆಫ್ ದ ಲೈನ್ ಎಮ್ಮೆ ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ ಎಮ್ ಪಕ್ಕ ಈ ಕಡೆ ಲೆಫ್ಟ್ ಸೈಡಲ್ಲಿ ಬರೆಯೋಂಗಿಲ್ಲ. ಸೊ ಕೇಸ್ 2 ಇಸ್ ದ ರಾಂಗ್ ಸಿಟ್ಟಿಂಗ್ ಅರೇಂಜ್ಮೆಂಟ್. ನಾವೀಗ ಕೇಸ್ 1 ಅನ್ನೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಈಗ ವೈಗೆ ವಿ ನೈಬರ್ ಇರಂಗಿಲ್ಲ ಅಂತ ಇದೆ. ಸೊ ಇಲ್ಲಿ ಈ ಪ್ಲೇಸ್ಗೆ ವಿ ಬರಂಗಿಲ್ಲ ಅಂತ ಇದೆ. ಸೊ ಇಲ್ಲಿ ನೋಡಿ, ಝಡ್ಗೆ ವೈ ನೈಬರ್ ಅಲ್ಲ ಅಂತಂದ್ರೆ ವೈ ಕೂಡ ಝಡ್ ನೈಬರ್ ಆಗಿರಂಗಿಲ್ಲ ಅಲ್ವಾ. ಸೊ ಇಲ್ಲೂ ಝಡ್ ಬರಂಗಿಲ್ಲ. ಈ ಕಡೆ ಪ್ಲೇಸಲ್ಲಿ ವಿ ಬರಂಗಿಲ್ಲ, ಝಡ್ ಬರಂಗಿಲ್ಲ. ಅಂದ್ರೆ ಈ ಪೊಸಿಷನ್ ಇನ್ ಕೇಸ್ ಇಲ್ಲಿ ಖಾಲಿ ಇದ್ರೆ ಬರೋ ಹಂಗಿಲ್ಲ. ಸೊ ನೆಕ್ಸ್ಟ್ ನೋಡಿ, ವಿ ಈಸ್ ಸಿಟ್ಟಿಂಗ್ ಫೋರ್ತ್ ಟು ದ ಲೆಫ್ಟ್ ಆಫ್ ಡಬ್ಲ್ಯೂ ಅಂತಿದೆ, ಅದನ್ನು ಫಿಲ್ ಮಾಡೋಣ. ಸೊ ಇಲ್ಲೇನಾದರೂ ಡಬ್ಲ್ಯೂ ಬಂದರೆ 1 2 3 4 ಫೋರ್ತ್ ಪೊಸಿಷನಲ್ಲಿ ಎಲ್ ಆಲ್ರೆಡಿ ಇದೆ. ಸೊ ವಿ ಇಲ್ಲಿ ಬರಂಗಿಲ್ಲ. ಸೊ ನಾವಿಲ್ಲಿ ಡಬ್ಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಬರಲ್ಲ. ಸೊ ಅದರ ಪಕ್ಕದ ಪೊಸಿಷನ್ ನೋಡೋಣ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಡಬ್ಲ್ಯೂನ. ಡಬ್ಲ್ಯೂ ಇಂದ ಫೋರ್ತ್ ಲೆಫ್ಟ್ ಅಂದರೆ 1 2 3 4 ಈ ಪೊಸಿಷನ್ಗೆ ವಿ ಕೊಡೋಣ. ಸೊ ಇದು ಸ್ಯಾಟಿಸ್ಫೈ ಆಗುತ್ತೆ. ಇಲ್ಲಿ ಬರಂಗಿಲ್ಲ, ಡಬ್ಲ್ಯೂ ಇಲ್ಲಿ ಬರೆದ್ರೆ, ಈ ಪೊಸಿಷನಲ್ಲಿ ಡಬ್ಲ್ಯೂ ಬರೆದ್ರೆ ವಿ ಇಲ್ಲಿ ಬರಬೇಕಾಗುತ್ತೆ. ಆಲ್ರೆಡಿ ಎಲ್ ಇದೆ, ಸೊ ಅದಾಗಲ್ಲ. ಈಗ ಬರ್ದಿರೋದು ಕರೆಕ್ಟ್ ಇದೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲೇನಿದೆ, ವೈ ಪಕ್ಕ ವಿ ಬರಂಗಿಲ್ಲ ಅಂತ ಇದೆ. ಸೊ ವಿ ಪಕ್ಕ ಈ ಕಡೆ ವೈ ಬರಂಗಿಲ್ಲ, ಇಲ್ಲಿ ಆಲ್ರೆಡಿ ಪ್ಲೇಸ್ ಮಾಡಿದ್ದೀವಿ. ಝೆಡ್ ಪಕ್ಕ ಕೂಡ ವಿ ಬರಂಗಿಲ್ಲ. ಸೊ ಇಲ್ಲೆಲ್ಲೂ ಝೆಡ್, ಇಲ್ಲೆಲ್ಲೂ ಬರಂಗಿಲ್ಲ ಝೆಡ್. ಸೊ ಇಲ್ಲಿ ಝೆಡ್ ಕೊಡೋಣ ನಾವು. ಈಗ ನೋಡಿ, ಎಲ್ಲರಿಗೂ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದೀವ ಅಂತ ಚೆಕ್ ಮಾಡ್ಕೊಳ್ಳಿ. ಝೆಡ್ಗೆ ಆಯಿತು, ವೈ ಸೀಟಿಂಗ್ ಅರೇಂಜ್ಮೆಂಟ್ ಆಯಿತು, ವಿ ಆಯಿತು, ಎಕ್ಸ್ ಆಯಿತು, ಎಮ್ ಆಯಿತು, ಡಬ್ಲ್ಯೂ ಕೂಡ ಆಯಿತು. ಸೊ ಟೋಟಲ್ 7 ಮೆಂಬರ್ಸ್ಗೆ ಅಂತ ಇದೆ. 1 2 3 4 5 6 7 ಆಯಿತು. ಈ ಪೊಸಿಷನ್ ಇಲ್ಲ. ಸೊ ದಿಸ್ ಸೀಟಿಂಗ್ ಅರೇಂಜ್ಮೆಂಟ್ ಇಸ್ ದ ರೈಟ್ ಸೀಟಿಂಗ್ ಅರೇಂಜ್ಮೆಂಟ್. ಕ್ವೆಶನ್ ನೋಡಿ, ಹೂ ಈಸ್ ಸಿಟ್ಟಿಂಗ್ ಅಟ್ ಎಕ್ಸ್ಟ್ರೀಮ್ ರೈಟ್ ಎಂಡ್ ಅಂತ ಇದೆ. ಸೊ ಇದು ರೈಟ್ ಎಂಡ್ ಆಗುತ್ತೆ ಅಲ್ವಾ. ರೈಟ್ ಎಂಡಲ್ಲಿ ಯಾವುದಿದೆ, ಎಮ್ ಇದೆ. ಸೊ ಆಪ್ಷನ್ 4 ಎಮ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಹೂ ಈಸ್ ಸಿಟ್ಟಿಂಗ್ ಅಟ್ ದ ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್ ಅಂತ ಇದೆ. ಸೊ ಇದು ರೈಟ್ ಸೈಡ್ ಆಯಿತು, ಇದು ಲೆಫ್ಟ್ ಸೈಡ್ ಆಯಿತು. ಸೊ ಲೆಫ್ಟ್ ಎಂಡ್ ಅಲ್ಲಿ ಯಾರಿದ್ದಾರೆ, ವಿ ಇದ್ದಾರೆ. ಸೊ ಆಪ್ಷನ್ 3 ವಿ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಕ್ವೆಶನ್ ಅಲ್ಲಿ ರೈಟ್ ಎಂಡ್ ಅಲ್ಲಿ ಯಾರಿದ್ದಾರೆ, ಎಕ್ಸ್ಟ್ರೀಮ್ ರೈಟ್ ಎಂಡ್ ಅಲ್ಲಿ ಯಾರಿದ್ದಾರೆ ಅಂತ ಇತ್ತು, ಅದಕ್ಕೆ ಆನ್ಸರ್ ಎಮ್ ಆಗಿತ್ತು. ಈಗ ಅವರು ಲೆಫ್ಟ್ ಎಂಡ್ ಕೇಳಿದ್ದಾರೆ, ವಿ ಇಸ್ ದ ರೈಟ್ ಆನ್ಸರ್. ಹೂ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಎಲ್ ಅಂಡ್ ಡಬ್ಲ್ಯೂ ಅಂತ ಇದೆ. ಎಲ್ ಮತ್ತೆ ಡಬ್ಲ್ಯೂ ನಡುವೆ ಯಾರಿದ್ದಾರೆ, ಝೆಡ್ ಇದ್ದಾರೆ. ಸೊ ಆಪ್ಷನ್ 2 ಝೆಡ್ ಇಸ್ ದ ರೈಟ್ ಆನ್ಸರ್. ಹೌ ಮೆನಿ ಪೀಪಲ್ ಆರ್ ಸಿಟ್ಟಿಂಗ್ ಬಿಟ್ವೀನ್ ಎಕ್ಸ್ ಅಂಡ್ ವಿ. ಎಕ್ಸು ಮತ್ತು ವಿ ನಡುವೆ ಯಾರಿದ್ದಾರೆ, ಯಾರೂ ಇಲ್ಲ. ಸೊ ನನ್ ಆಫ್ ದಿಸ್ ಇಸ್ ದ ರೈಟ್ ಆನ್ಸರ್. ಹೂ ಈಸ್ ಸಿಟ್ಟಿಂಗ್ ಟು ದ ಫೋರ್ತ್ ಲೆಫ್ಟ್ ಆಫ್ ಡಬ್ಲ್ಯೂ. ಸೊ ಇದು ಲೆಫ್ಟು, ಇದು ರೈಟು. ಫೋರ್ತ್ ಲೆಫ್ಟ್ ಅಂದರೆ ಇಲ್ಲಿಂದ ಡಬ್ಲ್ಯೂ ಇಂದ ಲೆಫ್ಟ್ ಸೈಡ್ 1 2 3 4 ಫೋರ್ತ್ ಲೆಫ್ಟ್ ಅಂದರೆ ವಿ ಬರುತ್ತೆ. ಆಪ್ಷನ್ 3 ವಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ, 1 to 5th ಕ್ವೆಶನ್ವರೆಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇದಿಷ್ಟನ್ನು ಸಾಲ್ವ್ ಮಾಡಿ ನಾವು 1 ಇಂದ 5th ಕ್ವೆಶನ್ವರೆಗೂ ಆನ್ಸರ್ ಮಾಡಬೇಕಾಗುತ್ತೆ. 8 ಮೆಂಬರ್ಸ್ಗೆ ನಾವು ಸೀಟಿಂಗ್ ಅರೇಂಜ್ಮೆಂಟ್ ಮಾಡಬೇಕೀಗ. 8 ಮೆಂಬರ್ಸ್ಗೆ ಇ ಐ ಕೆ ಎಲ್ ಎಂ ಒ ಎಸ್ ಅಂಡ್ ಆರ್ ಆರ್ ಸಿಟ್ಟಿಂಗ್ ಆನ್ ಎ ಸ್ಟ್ರೈಟ್ ಲೈನ್ ಫೇಸಿಂಗ್ ನಾರ್ತ್ ಬಟ್ ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್. ಸೊ ನಾರ್ತ್ ಕಡೆ ಫೇಸ್ ಮಾಡಿರೋದು ಅಂತ ಕೊಟ್ಟಿದ್ದಾರೆ. 8 ಫ್ರೆಂಡ್ಸು ನಾರ್ತ್ ಕಡೆ ಫೇಸ್ ಮಾಡಿದ್ದಾರೆ. ನಾರ್ತ್ ಫೇಸ್ ಮಾಡಿರೋರಿಗೆ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಈ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಓ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎಮ್, ಆರ್ ಸಿಟ್ಸ್ ಅಟ್ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್ ಆಫ್ ದ ಲೈನ್. ಓನ್ಲಿ 2 persons sit between ಎಮ್ ಅಂಡ್ ಕೆ. E is not an immediate neighbor of L. Only 1 person sits between S and R.
ಕೆ ಇಸ್ ನಾಟ್ ಎನ್ ಇಮಿಡಿಯೇಟ್ ನೈಬರ್ ಆಫ್ ಆರ್, ಓನ್ಲಿ 3 ಪರ್ಸನ್ಸ್ ಸಿಟ್ ಬಿಟ್ವೀನ್ ಎಸ್ ಅಂಡ್ ಎಲ್ ಅಂತ ಇದೆ. ಸೊ ಫಸ್ಟ್ ನಾವು ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿಬಿಡೋಣ. ಓ ಸಿಟ್ ಥರ್ಡ್ ಟು ದ ಲೆಫ್ಟ್ ಆಫ್ ಎಮ್ ಅಂತ ಇದೆ. ಸೊ ಎಮ್ ಇಲ್ಲಿದೆ ಅಂತಂದರೆ ಎಮ್ಗೆ ಲೆಫ್ಟ್ ಸೈಡ್ಗೆ ಥರ್ಡ್ ಪೊಸಿಷನ್ ಅಂದರೆ 1 2 3 ಫಸ್ಟ್ ಸೆಕೆಂಡ್ ಥರ್ಡ್ ಪೊಸಿಷನ್ ಇಲ್ಲಿ ಓ ಬರುತ್ತೆ ಅಂತ ಇದೆ. ಸೊ ಈ ಸೆಂಟೆನ್ಸ್ ಮುಗೀತು. ಆರ್ ಸಿಟ್ಸ್ ಅಟ್ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್ ಆಫ್ ದ ಲೈನ್ ಅಂತ ಇದೆ. ಅಂದರೆ ಎಕ್ಸ್ಟ್ರೀಮ್ ಎಂಡ್ ಆಫ್ ದ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್ ಅಂತ ಇದೆ ಅಲ್ವಾ, ಅಂದರೆ ಲೆಫ್ಟ್ ಎಂಡ್ ಅಲ್ಲಾದರೂ ಬರ್ಬೋದು ಅಥವಾ ರೈಟ್ ಎಂಡ್ ಅಲ್ಲಾದರೂ ಬರ್ಬೋದು. ಈ ರೈಟ್ ಎಂಡನ್ನು ನಾನು ಕೇಸ್ 2 ಅಲ್ಲಿ ಬರ್ಕೊತೀನಿ. ಮಿಕ್ಕಿದ್ದೆಲ್ಲ ಆ್ಯಸ್ ಇಟ್ ಈಸ್ ಹಂಗೆ ಇರಿಸ್ತಾ ಇದ್ದೀನಿ. ಸೊ ಇವಾಗ ಎಷ್ಟು ಪೊಸಿಷನ್ನಿಗೆ ನಾವು ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದೀವಿ? 1 2 3 4 5 ಮೆಂಬರ್ಸಿಗೆ ಸೀಟಿಂಗ್ ಅರೇಂಜ್ಮೆಂಟ್ ಆಗಿದೆ ಎರಡೂ ಕೇಸಲ್ಲೂ. ನೆಕ್ಸ್ಟ್ ನೋಡಿ, ಈ ಸೆಂಟೆನ್ಸ್ ಮುಗೀತಲ್ವಾ. ನೆಕ್ಸ್ಟ್ ನೋಡಿ, ಓನ್ಲಿ 2 ಪರ್ಸನ್ಸ್ ಸಿಟ್ ಬಿಟ್ವೀನ್ ಎಮ್ ಅಂಡ್ ಕೆ ಅಂತ ಇದೆ. ಎಮ್ ಮತ್ತು ಕೆ ನಡುವೆ 2 ಮೆಂಬರ್ಸ್ ಬರ್ಬೋದಂತೆ. ಸೊ ಎಮ್ಮಿಂದ ಲೆಫ್ಟ್ ಸೈಡ್ ನೋಡಿ 1 2 ಮೆಂಬರ್ಸ್ಗೆ ಜಾಗ ಬಿಟ್ಟರೆ ಇಲ್ಲಿ ಕೆ ಬರಬೇಕಾಗಿತ್ತು. ಇಲ್ಲಿ ಆಲ್ರೆಡಿ ಓ ಇದೆ, ಕೆ ಬರೋಂಗಿಲ್ಲ. ಸೊ ಲೆಫ್ಟ್ ಹ್ಯಾಂಡಲ್ಲಿ ಖಾಲಿ ಇಲ್ಲ. ರೈಟ್ ಹ್ಯಾಂಡಲ್ಲಿ ನೋಡೋಣ, 2 ಮೆಂಬರ್ಸ್ಗೆ ಖಾಲಿ ಬಿಟ್ಟು ಇಲ್ಲಿ ಕೆ ಬರ್ಬೋದು. ಸೊ ಎಷ್ಟು ಜನ ಆದರೂ ಇವಾಗ 1 2 3 4 5 6 7 8. ಸೊ 8 ಮೆಂಬರ್ಸ್ಗೆ ಆಗಿದೆ. ಇಲ್ಲಿ ನೋಡಿ ಲೆಫ್ಟ್ ಹ್ಯಾಂಡಲ್ಲಿ ಓ ಬಂದಿದೆ ಆಲ್ರೆಡಿ, ಕೆ ಇಲ್ಲಿ ಬರೋಂಗಿಲ್ಲ. ಸೊ ರೈಟ್ ಹ್ಯಾಂಡ್ ನೋಡಿ, ರೈಟ್ ಹ್ಯಾಂಡಲ್ಲಿ ಇಲ್ಲಿ ಬರಬೇಕಾಗತ್ತೆ. ಕೆನ ಎಂಡಲ್ಲಿ ಇರಬೇಕಲ್ವಾ. ಸೊ ಸಾರಿ, ಆರೇ ಎಂಡಲ್ಲಿ ಇರಬೇಕಲ್ಲ, ಕೆ ಎಂಡಲ್ಲಿ ಬರೋಂಗಿಲ್ಲ, ಆರೇ ಎಂಡಲ್ಲಿ ಬರಬೇಕು. ಸೊ ಆರ್ಗಿಂತ ಮುಂಚೆನೇ ನಾವು ಬರೀಬೇಕಾಗತ್ತೆ. ಸೊ ಕೆ ಇಲ್ಲಿ ಬರಬೇಕಾಗತ್ತೆ ಕೇಸ್ 2 ನೋಡಿದ್ರೆ. ನೆಕ್ಸ್ಟ್ ನೋಡಿ, ಈ ಸೆಂಟೆನ್ಸ್ ಮುಗೀತು. ಇ ಈಸ್ ನಾಟ್ ಎನ್ ಇಮಿಡಿಯೇಟ್ ನೈಬರ್ ಆಫ್ ಎಲ್ ಅಂತ ಇದೆ. ಅಂದರೆ ಈ ಪಕ್ಕ ಎಲ್ ಬರೋಂಗಿಲ್ಲ, ಈ ಪಕ್ಕ ಈ ಕಡೆ ಎಲ್ ಬರೋಂಗಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಎಲ್ ಇಲ್ಲಿ ಬರೋಂಗಿಲ್ಲ, ಇಲ್ಲಿ ಬರೋಂಗಿಲ್ಲ. ಹಾಗಾದರೆ ಎಲ್ ಪಕ್ಕ ಕೂಡ ಈ ಕಡೆ ಈ ಬರೋಂಗಿಲ್ಲ, ಈ ಕಡೆನೂ ಈ ಬರೋಂಗಿಲ್ಲ. ಎರಡೂ ಮೀನಿಂಗ್ ಆಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ನೋಡಿ, ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಎಸ್ ಆ್ಯಂಡ್ ಆರ್. ಎಸ್ ಮತ್ತು ಆರ್ ನಡುವೆ ಒಬ್ಬರೇ ಕೂತ್ಕೋಬೋದು ಅಂತ ಇದೆ. ಸೊ ಇಲ್ಲಿ 8 ಮೆಂಬರ್ಸ್ಗೂ ನಾವು ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದೀವಿ. 1 2 3 4 5 6 7 8 ಮೆಂಬರ್ಸ್ದು ಆಗಿದೆ. ಸೊ ಎಸ್ ಮತ್ತು ಆರ್ ನಡುವೆ ಒಬ್ಬರು ಕೂತ್ಕೋಬೋದು ಅಂತ ಇದೆ. ಸೊ ಓ ಬರುತ್ತೆ ಇಲ್ಲಿ. ಈ ಪೊಸಿಷನಲ್ಲಿ ನೋಡಿ, ಎಸ್ ಮತ್ತು ಆರ್ ನಡುವೆ ಒಬ್ಬರು ಬರ್ಬೋದು ಅಂತ ಇದೆ. ನೆಕ್ಸ್ಟ್ ನೋಡಿ, ಕೆ ಈಸ್ ನಾಟ್ ಎನ್ ಇಮಿಡಿಯೇಟ್ ನೈಬರ್ ಆಫ್ ಆರ್ ಅಂತ ಇದೆ. ಕೆ ಮತ್ತು ಆರ್ ಪಕ್ಕ ಕೂರಂಗಿಲ್ಲ ಅಂತ ಇದೆ. ಸೊ ಕೇಸ್ 2 ಇಸ್ ದ ರಾಂಗ್ ಸೀಟಿಂಗ್ ಅರೇಂಜ್ಮೆಂಟ್. ನೆಕ್ಸ್ಟ್ ನಾವೀಗ ಕೇಸ್ 1ಅನ್ನೇ ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನಿದೆ, ಓನ್ಲಿ 3 ಪರ್ಸನ್ಸ್ ಸಿಟ್ ಬಿಟ್ವೀನ್ ಎಸ್ ಆ್ಯಂಡ್ ಎಲ್ ಅಂತ ಇದೆ. ಎಸ್ ಮತ್ತು ಎಲ್ ನಡುವೆ 3 ಮೆಂಬರ್ಸ್. ಸೊ ಎಸ್ಸಿಂದ ಲೆಫ್ಟ್ ಸೈಡಿಗೆ ಖಾಲಿ ಇಲ್ಲ, ರೈಟ್ ಸೈಡಿಗೆ ನೋಡಿ 1 2 3 ಮೆಂಬರ್ಸ್ ಖಾಲಿ ಬಿಟ್ಟರೆ ಇಲ್ಲಿ ಎಲ್ ಬರಬೇಕಾಗುತ್ತೆ. ಇಲ್ಲೇನಿದೆ, ಈಸ್ ನಾಟ್ ಎನ್ ಇಮಿಡಿಯೇಟ್ ನೈಬರ್ ಅಂತ ಇದೆ, ನೈಬರ್ ಆಫ್ ಎಲ್ ಅಂತ ಇದೆ. ಸೊ ಎಲ್ಗೆ ಅಕ್ಕಪಕ್ಕದಲ್ಲಿ ಈ ಬರೋಂಗಿಲ್ಲ. ಸೊ ಇಲ್ಲಿ ಈ ಬರೋಂಗಿಲ್ಲ. ಸೊ ಇಲ್ಲಿ ಬರ್ಬೋದಲ್ವ ಈ. ಈಗ ನೋಡಿ 8 ಮೆಂಬರ್ಸಲ್ಲಿ ಇನ್ನು ಯಾರಿಗೆ ನಾವು ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿಲ್ಲ, ಈ ಮುಗೀತು, ಐ ಮಿಕ್ಕಿದೆ ನೋಡಿ, ಐನ ಇಲ್ಲಿ ಬರೆಯೋಣ. ಸೊ ಫೈನಲ್ ಆಗಿ ನಮಗೆ ಕೇಸ್ 1 ರೈಟ್ ಸೀಟಿಂಗ್ ಅರೇಂಜ್ಮೆಂಟ್ ಸಿಕ್ಕಿದೆ. ಆರ್ ಹತ್ರ ಬರಿತಾ ಇದ್ದೀನಿ. ROSEMILK, ರೋಸ್ ಮಿಲ್ಕ್ ಇಸ್ ದ ಕರೆಕ್ಟ್ ಸೀಟಿಂಗ್ ಅರೇಂಜ್ಮೆಂಟ್. ಸೊ ನಾವೀಗ ಕೇಸ್ 1 ಸೀಟಿಂಗ್ ಅರೇಂಜ್ಮೆಂಟ್ನ ಕನ್ಸಿಡರ್ ಮಾಡಿ 1 to 5th ಕ್ವಶನ್ನ ಆನ್ಸರ್ ಮಾಡ್ತಾ ಹೋಗೋಣ. ಸೊ ನಮ್ಗೆ ಏನು ಅರೇಂಜ್ಮೆಂಟ್ ಸಿಕ್ಕಿದೆ, ರೋಸ್ ಮಿಲ್ಕ್ ಅಂತ ಸೀಟಿಂಗ್ ಅರೇಂಜ್ಮೆಂಟ್ ಸಿಕ್ಕಿದೆ. ಸೊ ಇದ್ರ ಬೇಸಿಸ್ ಮೇಲೆ ನಾವು ಆನ್ಸರ್ ಮಾಡ್ತಾ ಹೋಗೋಣ. ವಾಟ್ ಈಸ್ ದ ಪೊಸಿಷನ್ ಆಫ್ ಆರ್ ಕನ್ಸರ್ನಿಂಗ್ ಇ ಅಂತ ಇದೆ. ಆರ್ ಇಂದ ಇ ಯಾವ ಪೊಸಿಷನಲ್ಲಿ ಇದೆ ಅಂತ ಕೇಳ್ತಿದ್ದಾರೆ. ಸೊ ಇದು ರೈಟ್ ಸೈಡ್ ಅಲ್ವಾ, ಆರ್ ಇಂದ ರೈಟ್ ಸೈಡಿಗೆ 1 2 3 ಥರ್ಡ್ ಪೊಸಿಷನಲ್ಲಿ ಇ ಇದೆ. ಥರ್ಡ್ ಟು ರೈಟ್ ಆಗುತ್ತೆ ಅಲ್ವಾ. ಸೊ ಥರ್ಡ್ ಟು ರೈಟ್ ಫಸ್ಟ್ ಆಪ್ಷನ್ ಇದೆ, ಥರ್ಡ್ ಟು ಲೆಫ್ಟ್ ಇದೆ, ಇದು ರಾಂಗು. ಸೆಕೆಂಡ್ ಟು ರೈಟ್ ಅಂತ ಇದೆ, ಸೆಕೆಂಡ್ ಅಲ್ಲ ಥರ್ಡ್ ಅಲ್ವಾ, ಸೊ ಇದು ರಾಂಗು. ಸೆಕೆಂಡ್ ಟು ಲೆಫ್ಟ್ ಅಂತ ಇದೆ, ಆರ್ಗೆ ಲೆಫ್ಟ್ ಸೈಡಲ್ಲಿ ಯಾರು ಇರಂಗೇ ಇಲ್ಲ. ನನ್ ಆಫ್ ದಿಸ್ ಅಂತ ಇದೆ, ಇದು ಕೂಡ ಆನ್ಸರ್ ಅಲ್ಲ. ಆಪ್ಷನ್ 1 ಥರ್ಡ್ ಟು ದ ರೈಟ್ ಇಸ್ ದ ರೈಟ್ ಆನ್ಸರ್. ನಮಗೆ ಬಂದಿರೋ ಅರೇಂಜ್ಮೆಂಟ್ ಏನು, ರೋಸ್
ಮಿಲ್ಕ್. ಈ ಅರೇಂಜ್ಮೆಂಟ್ ಅಲ್ವಾ ನಮಗೆ ಬಂದಿರೋದು. ಈ ಕ್ವೆಶನ್ ನೋಡಿ, ಹೌ ಮೆನಿ ಪರ್ಸನ್ಸ್ ಸಿಟ್ ಬಿಟ್ವೀನ್ ಒನ್ ಹೂ ಸಿಟ್ಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಆರ್ ಅಂಡ್ ಒನ್ ಹೂ ಸಿಟ್ಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಇ ಅಂತ ಇದೆ. ಇಮಿಡಿಯೇಟ್ ರೈಟ್ ಆಫ್ ಆರ್ ಅಂದರೆ ಆರ್ಗೆ ರೈಟ್ ಸೈಡ್ ಇದಾಗುತ್ತೆ, ಲೆಫ್ಟ್ ಸೈಡ್ ಇದಾಗುತ್ತೆ. ಸೊ ಹೀಗೆ ಲೆಫ್ಟ್ ಸೈಡ್ ಈ ಕಡೆ ಆಗುತ್ತೆ. ಅವ್ರು ಕೇಳಿರೋದೇನು, ಇಮಿಡಿಯೇಟ್ ರೈಟ್ ಆಫ್ ಆರ್ ಅಂದರೆ ಆರ್ಗೆ ಇಮಿಡಿಯೇಟ್ ರೈಟ್ ಓ ಇದೆ, ಹೀಗೆ ಇಮಿಡಿಯೇಟ್ ಲೆಫ್ಟ್ ಕೇಳಿದ್ದಾರೆ, ಸೊ ಎಸ್ ಇದೆ. ಇವರಿಬ್ಬರು ನಡುವೆ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಿದ್ದಾರೆ ಅವರು. ಸೊ ಆಪ್ಷನ್ 1 ಇದೆ, 2, 3 ಇದೆ, ನೋ 1 ಇದೆ, ನನ್ ಆಫ್ ದಿಸ್ ಅಂತ ಇದೆ. ಓ ಅಂಡ್ ಎಸ್ ನಡುವೆ ಯಾರು ಇಲ್ಲ ಅಲ್ವಾ, ಸೊ ನೋ 1 ಇಸ್ ದ ರೈಟ್ ಆನ್ಸರ್. ಕ್ವೆಶನ್ ನಂಬರ್ 3 ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಇದೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಓ ಅಂಡ್ ಆರ್ ಸಿಟ್ಸ್ ಅಟ್ ದಿ ಎಕ್ಸ್ಟ್ರೀಮ್ ಎಂಡ್ ಆಫ್ ದ ಲೈನ್ ಅಂತ ಇದೆ. ಓ ಎಕ್ಸ್ಟ್ರೀಮ್ ಎಂಡ್ ಅಲ್ಲ, ಆರ್ ಎಕ್ಸ್ಟ್ರೀಮ್ ಎಂಡ್ ಇದೆ, ಬಟ್ ಓ ಅಲ್ಲ. ಸೊ ಸ್ಟೇಟ್ಮೆಂಟ್ 1 ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಎಲ್ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಮ್ ಅಂತ ಇದೆ. ಎಮ್ಗೆ ಲೆಫ್ಟ್ ಸೈಡ್ ಇದಾಗುತ್ತೆ. ಎಮ್ ಇಂದ ಸೆಕೆಂಡ್ ಲೆಫ್ಟ್ ಅಂದರೆ ಎಸ್ ಬರುತ್ತೆ, ಎಲ್ ಅಲ್ಲ. ಸೊ ಇದು ಎಮ್ಗೆ ರೈಟ್ ಸೈಡು ಸೆಕೆಂಡ್ ಪೊಸಿಷನಲ್ಲಿ ಇದೆ, ಬಟ್ ಅದರ ಲೆಫ್ಟ್ ಸೈಡಿಗಲ್ಲ. ಸೊ ಆಪ್ಷನ್ 2 ರಾಂಗ್ ಆನ್ಸರ್. ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಎಮ್ ಅಂಡ್ ಇ. ಎಮ್ಮು ಮತ್ತು ಇ ನಡುವೆ ಯಾರೂ ಇಲ್ವೇ ಇಲ್ಲ, ನೋ 1 ಇದ್ದಾರೆ. ಸೊ ಸ್ಟೇಟ್ಮೆಂಟ್ 3 ಕೂಡ ರಾಂಗ್ ಸ್ಟೇಟ್ಮೆಂಟ್. ಫೋರ್ತ್ ನೋಡಿ, ಎಸ್ ಅಂಡ್ ಇ ಆರ್ ಇಮಿಡಿಯೇಟ್ ನೈಬರ್ಸ್. ಎಸ್ ಮತ್ತು ಇ ಇಮಿಡಿಯೇಟ್ ನೈಬರ್ಸ್ ಅಲ್ವಾ, ಸೊ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸಿಟಿಂಗ್ ಅರೇಂಜ್ಮೆಂಟ್ ಈಸ್ ಕರೆಕ್ಟ್ ಅಂತ ಇದೆ. ನಾವು ಫೈಂಡ್ ಔಟ್ ಮಾಡಿದ್ದು ಸೀಟಿಂಗ್ ಅರೇಂಜ್ಮೆಂಟು ರೋಸ್ ಮಿಲ್ಕ್ ಅಂತ ಅಲ್ವಾ. ಸೊ ಇದು ಯಾವ ಆಪ್ಷನಲ್ಲಿದೆ ನೋಡಿ, ರೋಸ್ ROSEMILK. ಸೊ ಆಪ್ಷನ್ 5 ಅಲ್ಲಿದೆ, ರೋಸ್ ಮಿಲ್ಕ್ ಈಸ್ ದ ರೈಟ್ ಆನ್ಸರ್. ಫಿಫ್ತ್ ಕ್ವೆಶನ್ ನೋಡಿ, ಹೂ ಅಮಾಂಗ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ದ ಪರ್ಸನ್ಸ್ ಸಿಟ್ ಅಟ್ ದ ಇಮಿಡಿಯೇಟ್ ನೈಬರ್ ಆಫ್ ಎಮ್. ಇ ಮತ್ತೆ ಐ ಇದೆ. ಇ ಮತ್ತೆ ಐ ಎಲ್ಲಿದೆ ನೋಡಿ, ಆಪ್ಷನ್ 3 ಅಲ್ಲಿದೆ, IE. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, 1 to 5th ಕ್ವೆಶನ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಈ ಕ್ವೆಶನ್ ಬೇಸಿಸ್ ಮೇಲೆ ನಾವು 1 to 5th ಕ್ವೆಶನ್ನ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಕ್ವೆಶನ್ ನೋಡಿ, ಸ್ಟಡಿ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಗಿವನ್ ಕ್ವೆಶನ್ಸ್. ದೆರ್ ಆರ್ 8 ಪರ್ಸನ್ಸ್. 8 ಜನಕ್ಕೆ ನಾವು ಸೀಟಿಂಗ್ ಅರೇಂಜ್ಮೆಂಟ್ ಮಾಡಬೇಕು. ಯಾರ್ಯಾರು, ವಂಶ್, ತರುಣ್, ವೇದ್, ಕೇತನ್, ಝೀಬು, ಮಿರಾಲ್, ರಾಗಿಣಿ ಅಂಡ್ ಖುಷಿ ಆರ್ ಸಿಟ್ಟಿಂಗ್ ಇನ್ ಎ ಲೀನಿಯರ್ ರೋ ಅರೇಂಜ್ಮೆಂಟಲ್ಲಿ ಕೂತಿದ್ದಾರೆ. ಆಲ್ ಆಫ್ ದೆಮ್ ಆರ್ ಫೇಸಿಂಗ್ ಇನ್ ದ ನಾರ್ತ್ ಡೈರೆಕ್ಷನ್. ನಾರ್ತ್ ಡೈರೆಕ್ಷನ್ ಕಡೆ ಫೇಸ್ ಮಾಡಿದ್ದಾರೆ. ನಾರ್ತ್ ಡೈರೆಕ್ಷನ್ ಕಡೆ ಫೇಸ್ ಮಾಡಿರೋರಿಗೆ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಝೀಬು ಸಿಟ್ಸ್ ಅಟ್ ದ ಲೆಫ್ಟ್ ಎಂಡ್ ಆಫ್ ದ ರೋ. ಲೆಸ್ ದೆನ್ 2 ಪರ್ಸನ್ ಸಿಟ್ ಬಿಟ್ವೀನ್ ಝೀಬು ಅಂಡ್ ವಂಶ್. Ketan sits second to the right of Vansh. Kushi sits 3 places away from Ketan to the right. 2 persons sit between Ved and Tarun, where Ved is not an immediate neighbor of Ketan. Miral sits to the immediate left of Ved. Ragini does not sit at any end of the row. So, idu question. ನೋಡಿ ಇಲ್ಲಿ, Zebu sits at the left end of the row. ಇದು ಲೆಫ್ಟ್, ಇದು ರೈಟ್ ಸೈಡ್ ಆಗುತ್ತೆ. ಸೊ ಲೆಫ್ಟ್ ಎಂಡ್ ಆಫ್ ದ ರೋ ಅಲ್ಲಿ ಝೀಬು ಇದ್ದಾರೆ. ಸೊ ಇಲ್ಲಿ ಎಷ್ಟು ಜನಕ್ಕೆ 8 ಮೆಂಬರ್ಸ್ ಸಿಗಲ್ವಾ, 1 2 3 4 5 6 7 8 ಮೆಂಬರ್ಸ್ಗೆ ಸೀಟಿಂಗ್ ಅರೇಂಜ್ಮೆಂಟ್ ಮಾಡ್ಬೇಕು ನಾವೀಗ. ನೆಕ್ಸ್ಟ್ ನೋಡಿ, ಲೆಸ್ ದ್ಯಾನ್ 2 ಪರ್ಸನ್ ಸಿಟ್ ಬಿಟ್ವೀನ್ ಝೀಬು ಅಂಡ್ ವಂಶ್. ಲೆಸ್ ದ್ಯಾನ್ 2 ಪರ್ಸನ್ ಅಂದರೆ 1 ಪರ್ಸನ್ ಅಂತ ಅಲ್ವಾ, ಲೆಸ್ ದ್ಯಾನ್ 2 ಪರ್ಸನ್ ಅಂದರೆ 1 ಅಂತ ಅರ್ಥ ಅಲ್ವಾ. ಸೊ ಒಬ್ರಿಗೆ ಜಾಗ ಬಿಟ್ಟು, ಝೀಬು ಮತ್ತು ವಂಶ್ ನಡುವೆ ಒಬ್ರಿಗೆ ಜಾಗ ಬಿಟ್ಟು ಬರಿಬೇಕಾಗುತ್ತೆ, ವಂಶ್. ನೆಕ್ಸ್ಟ್ ನೋಡಿ, ಕೇತನ್ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ವಂಶ್. ವಂಶುಗೆ ಸೆಕೆಂಡ್ ರೈಟ್ ಅಂದರೆ ಇದು ಫಸ್ಟ್ ರೈಟು, ಇದು ಸೆಕೆಂಡ್ ರೈಟ್. ಯಾರಿದ್ದಾರೆ, ಕೇತನ್ ಇದ್ದಾರೆ. ನೆಕ್ಸ್ಟ್ ನೋಡಿ, ಖುಷಿ ಸಿಟ್ಸ್ 3 places away from Ketan to the right. ಕೇತನ್ ಇಂದ 3 places away ಅಂದರೆ 1 2 3 ಈ ಪೊಸಿಷನ್ ಅಲ್ಲಿ ಖುಷಿ ಕುತ್ಕೊಂತಾಳೆ. 2 persons sit between ವೇದ್ ಅಂಡ್ ತರುಣ್. ಸೊ 2 persons ವೇದ್ ಮತ್ತೆ ತರುಣ್ ಮಧ್ಯದಲ್ಲಿ ಕೂರ್ತಾರೆ ಅಂತ ಇದೆ. 2 persons sit between ವೇದ್ ಅಂಡ್ ತರುಣ್.
ವೇರ್ ವೇದ್ ಈಸ್ ನಾಟ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ಕೇತನ್. ಅಂದರೆ ವೇದು ಇಲ್ಲಿ ಬರಂಗಿಲ್ಲ ಮತ್ತೆ ಈ ಕಡೆನೂ ಬರಂಗಿಲ್ಲ, ಕೇತನ್ ಅಕ್ಕಪಕ್ಕ ವೇದ್ ಕೂರಲ್ಲ ಅಂತ ಇದೆ. ಸೊ ವೇದ್ ಇಲ್ಲಿ ಬರಂಗಿಲ್ಲ ಅಂದ್ರೆ ಇನ್ನೊಂದು ಪೊಸಿಷನ್ ಯಾವುದು, ಇಲ್ಲಿ ಬರ್ಬೋದು. ವೇದ್ ಈ ಪೊಸಿಷನ್ ಅಲ್ಲಿ ಬರ್ಬೋದು, ಈ ಪೊಸಿಷನ್ ಅಲ್ಲಿ ಬರ್ಬೋದು. ಇವೆರಡು ಪೊಸಿಷನ್ ಬರಂಗಿಲ್ಲ. ಸೊ ಇನ್ನೊಂದು ಕಂಡೀಷನ್ ಏನಿದೆ ಇಲ್ಲಿ ಅಂತಂದ್ರೆ 2 persons ಸಿಟ್ ಬಿಟ್ವೀನ್ ವೇದ್ ಅಂಡ್ ತರುಣ್ ಅಂತ ಇದೆ. ಸೊ ಫಸ್ಟ್ ನೋಡೋಣ, ಇಲ್ಲಿ ವೇದ್ ಬರೆದ್ರೆ, ಸೊ ನಾನು ಇಲ್ಲಿ ಫಸ್ಟ್ ಬರೆದ್ ಬಿಡ್ತಾ ಇದ್ದೀನಿ. ವೇದ್ ಇಲ್ಲಿ ಬರೆದ್ರೆ ಇಬ್ರಿಗೆ ಜಾಗ ಬಿಟ್ಟು ಇಲ್ಲಿ ಬರಿಬೇಕಾಗತ್ತೆ. ಸೊ ಇಲ್ಲಿ ಆಲ್ರೆಡಿ ಕೇತನ್ ಇರೋದಕ್ಕೆ ವೇದ್ ಇಲ್ಲಿ ಬರಂಗಿಲ್ಲ. ಸೊ ಈ ಪೊಸಿಷನ್ ಅಲ್ಲಿ ವೇದ್ ಬರಂಗಿಲ್ಲ. ಸೊ ಇನ್ನೊಂದು ಪೊಸಿಷನ್ ಖಾಲಿ ಇದೆಯಲ್ವಾ, ಅದನ್ನ ನೋಡೋಣ. ಸೊ ಇಲ್ಲಿ ವೇದ್ ಬಂದ್ರೆ ಇಲ್ಲಿ ಇಬ್ರಿಗೆ ಸೀಟ್ ಬಿಟ್ಟು ಇಲ್ಲಿ ತರುಣ್ ಕೂತ್ಕೋಬೇಕಂತೆ. ಸೊ ಈ ಸೆಂಟೆನ್ಸ್ ಸ್ಯಾಟಿಸ್ಫೈ ಆಯಿತು. ವೇದ್ ಅಂಡ್ 2 persons ಸಿಟ್ ಬಿಟ್ವೀನ್ ವೇದ್ ಅಂಡ್ ತರುಣ್ ವೇರ್ ವೇದ್ ಈಸ್ ನಾಟ್ ಎನ್ ಇಮಿಡಿಯೇಟ್ ನೈಬರ್ ಆಫ್ ಕೇತನ್. ಈ ಸೆಂಟೆನ್ಸ್ ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ನೋಡಿ, ಮಿರಾಲ್ ಸಿಟ್ಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ವೇದ್. ವೇದ್ಗೆ ಇಮಿಡಿಯೇಟ್ ಲೆಫ್ಟ್ ಅಂದ್ರೆ ಈ ಪೊಸಿಷನ್. ಸೊ ಇಲ್ಲಿ ಮಿರಾಲ್ ಇಲ್ಲಿ ಕೂತ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ರಾಗಿಣಿ ಡಸ್ ನಾಟ್ ಸಿಟ್ ಅಟ್ ಎನಿ ಎಂಡ್ ಆಫ್ ದ ರೋ ಅಂತ ಇದೆ. ಅಂದ್ರೆ ಈ ಕಡೆ ಎಂಡು ಅಲ್ಲ, ಈ ಕಡೆ ಎಂಡು ಅಲ್ಲ. ಇಲ್ಲಿ ಆಲ್ರೆಡಿ ಒಂದು ಪ್ಲೇಸ್ ಖಾಲಿ ಇದೆ ಅಲ್ವಾ, ಸೊ ಇಲ್ಲಿ ರಾಗಿಣಿನ ಕೂರ್ಸೋಣ. ಸೊ ಟೋಟಲ್ 8 ಮೆಂಬರ್ಸ್ಗೂ ಸೀಟಿಂಗ್ ಅರೇಂಜ್ಮೆಂಟ್ ಆಗಿದೆ. ಸೊ ಈ ಸೀಟಿಂಗ್ ಅರೇಂಜ್ಮೆಂಟ್ ಬೇಸಿಸ್ ಮೇಲೆ ನಾವು ಕ್ವಶನ್ಸ್ನ ಆನ್ಸರ್ ಮಾಡ್ತಾ ಹೋಗೋಣ. 5 ಕ್ವೆಶನ್ಸ್ನ ಆನ್ಸರ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಝೀಬು, ಅದಾದಮೇಲೆ ರಾಗಿಣಿ, ಅದಾದಮೇಲೆ ವಂಶ್, ತರುಣ್, ಕೇತನ್, ಮಿರಾಲ್, ವೇದ್, ಖುಷಿ. ಸೊ ದಿಸ್ ಇಸ್ ದ ರೈಟ್ ಸೀಟಿಂಗ್ ಅರೇಂಜ್ಮೆಂಟ್. ಸೊ ನಮಗೆ ಸೀಟಿಂಗ್ ಅರೇಂಜ್ಮೆಂಟ್ ಗೊತ್ತಾಗಿದೆ. ಈಗ ಕ್ವೆಶನ್ಸ್ನ ಆನ್ಸರ್ ಮಾಡ್ತಾ ಹೋಗೋಣ. ಹೂ ಅಮಾಂಗ್ ದ ಫಾಲೋಯಿಂಗ್ ಸಿಟ್ಸ್ ಅಟ್ ದ ಎಕ್ಸ್ಟ್ರೀಮ್ ಎಂಡ್ ಆಫ್ ದ ರೋ. ಯಾರೋ ಎಂಡಲ್ಲಿ ಕೂತಿದ್ದಾರೆ ಅಂತ ಇದೆ. ಹೂ ಅಮಾಂಗ್ ದ ಫಾಲೋಯಿಂಗ್ ಸಿಟ್ಸ್ ಅಟ್ ದಿ ಎಕ್ಸ್ಟ್ರೀಮ್ ಎಂಡ್ ಆಫ್ ದ ರೋ ಅಂತ ಇದೆ. ಸೊ ಝೀಬು ಇದ್ದಾರೆ, ಖುಷಿ ಇದ್ದಾರೆ. ಆಪ್ಷನ್ಸ್ ನೋಡಿ, ಪರ್ಸನ್ ಹೂ ಸಿಟ್ಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ವೇದ್. ಸೊ ವೇದ್ಗೆ ರೈಟ್ ಸೈಡ್, ಇದು ರೈಟ್ ಸೈಡ್ ಆಗುತ್ತೆ ಅಲ್ವಾ, ರೈಟ್ ಸೈಡಲ್ಲಿ ಖುಷಿ ಇದ್ದಾರೆ. ಸೊ ಆಪ್ಷನ್ ಎ ರೈಟ್ ಇದೆ. ಆಪ್ಷನ್ ಬಿ ನೋಡಿ, ರಾಗಿಣಿ ಇದ್ದಾರೆ, ರಾಗಿಣಿ ಅಲ್ಲ. ಈ ಕಡೆ ಝೀಬು, ಈ ಕಡೆ ಖುಷಿ ಇದ್ದಾರೆ, ರಾಗಿಣಿ ಅಲ್ಲ. ಪರ್ಸನ್ ಹೂ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ತರುಣ್ ಅಂದ್ರೆ ತರುಣ್ ಇಲ್ಲಿದ್ದಾರೆ, ತರುಣ್ಗೆ ಲೆಫ್ಟ್ ಸೈಡ್ ಥರ್ಡ್ ಅಂದ್ರೆ 1 2 3 ಥರ್ಡ್ ಪೊಸಿಷನ್ ಇದೆ. ಸೊ ಇದು ಕೂಡ ರೈಟ್ ಆನ್ಸರ್ ಆಗುತ್ತೆ. ಸೊ ಮಿರಾಲ್ ಎಲ್ಲಿ ಬರ್ತಾರೆ, ಇಲ್ಲಿ ಬರ್ತಾರೆ. ಸೊ ಡಿನು ರಾಂಗ್ ಆನ್ಸರ್ ಆಯಿತು. ಇಲ್ಲಿ ಆಪ್ಷನ್ ಎ ಸಿ ಎರಡು ಕರೆಕ್ಟ್ ಇದೆ. ಸೊ ಆಪ್ಷನ್ ಇ ಬೋತ್ ಎ ಅಂಡ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಟ್ರೂ ಅಂತ ಇದೆ. ಆಪ್ಷನ್ ಎ ನೋಡಿ, ವಂಶ್ ಸಿಟ್ಸ್ ಥರ್ಡ್ ಫ್ರಮ್ ದ ರೈಟ್ ಎಂಡ್ ಆಫ್ ದ ರೋ. ವಂಶ್ ಎಲ್ಲಿದ್ದಾರೆ, ಇಲ್ಲಿ. ಥರ್ಡ್ ಫ್ರಮ್ ದ ರೈಟ್ ಎಂಡ್ ಆಫ್ ದ ರೋ ಅಂದರೆ ಇದು ರೈಟ್ ಸೈಡ್ ಅಲ್ವಾ, ರೈಟ್ ಸೈಡ್ ಇಂದ ಥರ್ಡ್ ಅಂದರೆ 1 2 3. ಮಿರಾಲ್ ಬರ್ತಾರೆ, ಸೊ ವಂಶ್ ಬರಲ್ಲ. ಆಪ್ಷನ್ ಎ ರಾಂಗ್ ಆಗುತ್ತೆ. ಆಪ್ಷನ್ ಬಿ ನೋಡಿ, ತರುಣ್ ಅಂಡ್ ಮಿರಾಲ್ ಆರ್ ಆನ್ ಇಮಿಡಿಯೇಟ್ ನೈಬರ್ಸ್ ಆಫ್ ಈಚ್ ಅದರ್. ಮಿರಾಲ್ ಮತ್ತೆ ತರುಣ್ ಇಮಿಡಿಯೇಟ್ ನೈಬರ್ಸ್ ಅಲ್ಲ, ಮಧ್ಯ ಕೇತನ್ ಇದ್ದಾರೆ. ಸೊ ಆಪ್ಷನ್ ಬಿ ಕೂಡ ರಾಂಗ್ ಆಪ್ಷನ್. ಸಿ ನೋಡಿ, ಮೋರ್ ದ್ಯಾನ್ 2 persons ಸಿಟ್ ಬಿಟ್ವೀನ್ ರಾಗಿಣಿ ಅಂಡ್ ತರುಣ್. ಒಬ್ಬರೇ ಕೂತಿದ್ದಾರೆ, ರಾಗಿಣಿ ಮತ್ತೆ ತರುಣ್ ನಡುವೆ ವಂಶ್ ಒಬ್ಬರೇ ಇದ್ದಾರೆ, ಮೋರ್ ದ್ಯಾನ್ 2 ಆಗಲ್ಲ. ಸೊ ಆಪ್ಷನ್ ಸಿ ಕೂಡ ರಾಂಗ್ ಆಗುತ್ತೆ. ಬೋತ್ ಎ ಅಂಡ್ ಬಿ, ಎ ಅಂಡ್ ಬಿ ಎರಡೂ ರಾಂಗ್ ಆಗಿದೆ. ಸೊ ಡಿ ಕೂಡ ಆಪ್ಷನ್ ಅಲ್ಲ. ನನ್ ಆಫ್ ದಿಸ್ ಇಸ್ ದ ರೈಟ್ ಆನ್ಸರ್, ನನ್ ಆಫ್ ದ ಎಬೋ. ಕ್ವೆಶನ್ ನಂಬರ್ 3 ನೋಡಿ, ನಂಬರ್ ಆಫ್ ಪರ್ಸನ್ ಸಿಟ್ಸ್ ಟು ದ ಲೆಫ್ಟ್ ಆಫ್ ಕೇತನ್. ಲೆಫ್ಟ್ ಆಫ್ ಕೇತನ್ ಅಂದ್ರೆ ಕೇತನ್ ಇಲ್ಲಿದ್ದಾರೆ, ಇವ್ರಿಗೆ ಲೆಫ್ಟ್ ಸೈಡ್ ಈ ಕಡೆ ಬರುತ್ತೆ. ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಪರ್ಸನ್ ಸಿಟ್ ಟು ದ ರೈಟ್ ಆಫ್ ಅಂತ ಇದೆ. ಸೊ ಕೇತನ್ಗೆ ಲೆಫ್ಟ್ ಸೈಡಲ್ಲಿ ಎಷ್ಟು ಜನ ಇದ್ದಾರೆ, 1 2 3 4. ಕೇತನ್ಗೆ ಲೆಫ್ಟ್ ಸೈಡ್ಗೆ 4 ಮೆಂಬರ್ಸ್ ಇದ್ದಾರೆ. ಸೊ ಈಕ್ವಲ್ ಟು ದ ಪರ್ಸನ್ ಸಿಟ್ ಟು ದ ರೈಟ್ ಆಫ್ ಅಂತ ಇದೆ. ಅಂದರೆ ಯಾರ ರೈಟ್ ಎಂಡ್ಗೆ 4 ಮೆಂಬರ್ಸೇ ಬರ್ತಾರೆ ಅಂತ ಚೆಕ್ ಮಾಡಬೇಕು. ನೋಡಿ, ತರುಣ್ಗೆ ರೈಟ್ ಸೈಡ್ಗೆ 4 ಮೆಂಬರ್ಸ್ ಬರ್ತಾರೆ. ಕೇತನ್ಗೆ ಯಾವ ಥರ ಲೆಫ್ಟ್ ಹ್ಯಾಂಡ್ಗೆ 4 ಮೆಂಬರ್ಸ್ ಬರ್ತಾರೆ, ಅದೇ ಥರ
ಯಾರಿಗೆ 4 ಮೆಂಬರ್ಸ್ ರೈಟ್ ಸೈಡ್ಗೆ ಬರ್ತಾರೆ ಅನ್ನೋದು ಕ್ವಶನ್ ಇದು. ಸೊ ತರುಣ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ. ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ ಸ್ಕ್ವಯರ್ ಆಫ್ ದ ನಂಬರ್ ಆಫ್ ಪರ್ಸನ್ಸ್ ಸಿಟ್ ಬಿಟ್ವೀನ್ ಖುಷಿ ಅಂಡ್ ವಂಶ್? ಸೊ ಖುಷಿ ಮತ್ತೆ ವಂಶ್ ನಡುವೆ ಎಷ್ಟು ಜನ ಇದ್ದಾರೆ? 1 2 3 4 ಮೆಂಬರ್ಸ್ ಇದ್ದಾರೆ. 4ಗೆ ಸ್ಕ್ವಯರ್ ಮಾಡಿದ್ರೆ 4 4s 16 ಬರುತ್ತೆ. ಸೊ 16 ಇಸ್ ದ ರೈಟ್ ಆನ್ಸರ್. ಅಂದರೆ ವಂಶ್ ಮತ್ತೆ ಖುಷಿ ನಡುವೆ ಎಷ್ಟು ಜನ ಇದ್ದಾರೆ ಆ ನಂಬರ್ಗೆ ಸ್ಕ್ವಯರ್ ಮಾಡಿದ್ರೆ ಏನು ಆನ್ಸರ್ ಅಂತ ಕೇಳಿದ್ದಾರೆ. ಸೊ 4 ಮೆಂಬರ್ಸ್ ಇದ್ದಾರೆ, 4ಗೆ ಸ್ಕ್ವಯರ್ ಮಾಡಿದ್ರೆ 16 ಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 5th ಕ್ವಶನ್ ನೋಡಿ, ಹೂ ಅಮಾಂಗ್ ದ ಫಾಲೋಯಿಂಗ್ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಮಿರಾಲ್ ಅಂತ ಇದೆ. ಹೂ ಅಮಾಂಗ್ ದ ಫಾಲೋಯಿಂಗ್ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಮಿರಾಲ್ ಅಂದರೆ ಮಿರಾಲ್ ಇಲ್ಲಿದ್ದಾರೆ, ಮಿರಾಲ್ಗೆ ಲೆಫ್ಟ್ ಸೈಡ್ ಈ ಕಡೆ ಆಗುತ್ತೆ. 1 2 3 ಥರ್ಡ್ ಪೊಸಿಷನ್ ಅಂದರೆ ವಂಶ್ ಇದ್ದಾರೆ. ಆಪ್ಷನ್ ಎ ನೋಡಿ, ಪರ್ಸನ್ ಸಿಟ್ಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ರಾಗಿಣಿ. ಸೊ ರೈಟ್ಗೆ ರಾಗಿಣಿಗೆ ಇಮಿಡಿಯೇಟ್ ರೈಟು ವಂಶ ಇದ್ದಾರೆ. ಸೊ ಆಪ್ಷನ್ ಎ ರೈಟ್ ಆನ್ಸರ್. ಆಪ್ಷನ್ ಬಿ ನೋಡಿ, ಪರ್ಸನ್ ಸಿಟ್ಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಕೇತನ್. ಕೇತನ್ಗೆ ಇಮಿಡಿಯೇಟ್ ರೈಟು ಮಿರಾಲ್ ಇದ್ದಾರೆ. ಸೊ ವಂಶ್ ಆಗಲ್ಲ, ಮಿರಾಲ್ ಆಗ್ತಾರೆ. ಸೊ ಆಪ್ಷನ್ ಬಿ ರಾಂಗ್ ಆಗುತ್ತೆ. ಪರ್ಸನ್ ಸಿಟ್ಸ್ ಸೆಕೆಂಡ್ ಫ್ರಮ್ ದ ಲೆಫ್ಟ್ ಎಂಡ್ ಆಫ್ ದ ರೋ. ಲೆಫ್ಟ್ ಎಂಡ್ ಆಫ್ ದ ರೋ ಪರ್ಸನ್ ಸಿಟ್ಸ್ ಸೆಕೆಂಡ್ ಫ್ರಮ್ ದ ಲೆಫ್ಟ್ ಎಂಡ್ ಆಫ್ ದ ರೋ ಅಂದರೆ 1 2 ಆಗುತ್ತೆ. ಝೀಬೋ ಇಂದ ಸೆಕೆಂಡ್ ಅಂದರೆ ಪರ್ಸನ್ ಸಿಟ್ ಸೆಕೆಂಡ್ ಫ್ರಮ್ ದ ಲೆಫ್ಟ್ ಅಂದರೆ 1 2 ಆಗುತ್ತೆ. ಸೊ ರಾಗಿಣಿ ಬರ್ತಾರೆ. ಸೊ ಆಪ್ಷನ್ ಸಿ ಕೂಡ ರಾಂಗ್ ಆಗುತ್ತೆ. ಬೋತ್ ಎ ಆ್ಯಂಡ್ ಬಿ ಅಲ್ಲ, ಬೋತ್ ಬಿ ಆ್ಯಂಡ್ ಸಿನೂ ಅಲ್ಲ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡೈರೆಕ್ಷನ್ ಫಾರ್ 1 to 5th ಕ್ವಶನ್. ಸ್ಟಡಿ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಟು ಆನ್ಸರ್ ದ ಗಿವನ್ ಕ್ವಶನ್. ಅಂದರೆ 1 to 5th ಕ್ವಶನ್ಗೆ ನಾವು ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ ಕೊಟ್ಟಿರೋ ಡೇಟಾ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಕ್ವಶನ್ ನೋಡಿ, 8 ಪರ್ಸನ್ಸ್ ಪಿ ಕ್ಯೂ ಆರ್ ಡಿ ಇ ಎಫ್ ಡಬ್ಲ್ಯೂ ಅಂಡ್ ಎಕ್ಸ್ ಸಿಟ್ ಇನ್ ಎ ಸ್ಟ್ರೈಟ್ ರೋ ಸಚ್ ದಟ್ ಸಮ್ ಫೇಸ್ ನಾರ್ತ್ ಸೌತ್ ವೈಲ್ ಅದರ್ ಫೇಸ್ ನಾರ್ತ್ ಡೈರೆಕ್ಷನ್. ಅಂದರೆ ಕೆಲವರು ಸೌತ್ ಕಡೆ ಫೇಸ್ ಮಾಡಿರ್ತಾರಂತೆ, ಇನ್ನು ಮಿಕ್ದವರು ನಾರ್ತ್ ಕಡೆ ಫೇಸ್ ಮಾಡಿರ್ತಾರಂತೆ. ಸೊ ನಾವು ಸಾಲ್ವ್ ಮಾಡಿದ್ದಿಷ್ಟೊತ್ತು ಎಲ್ಲರೂ ಸೌತ್ ಕಡೆ ಫೇಸ್ ಮಾಡಿರೋರು ಇಲ್ಲ ಎಲ್ಲರೂ ನಾರ್ತ್ ಕಡೆನೇ ಫೇಸ್ ಮಾಡಿರೋರು. ಬಟ್ ಈ ಕ್ವಶನಲ್ಲಿ ಸೌತ್ ಕಡೆ ಫೇಸ್ ಮಾಡಿರೋರು ಇರ್ತಾರೆ, ನಾರ್ತ್ ಕಡೆ ಫೇಸ್ ಮಾಡಿರೋರು ಇರ್ತಾರೆ. ನೆಕ್ಸ್ಟ್ ನೋಡಿ, ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಲೆಫ್ಟ್ ಅಂಡ್ ರೈಟ್ ಎಂಡ್ಸ್ ಆಫ್ ದ ರೋ ಕನ್ಸಿಡರ್ ದ ರೋ ಆಸ್ ಪರ್ ನಾರ್ತ್ ಡೈರೆಕ್ಷನ್. ಅಂದರೆ ನಾರ್ತ್ ಡೈರೆಕ್ಷನ್ ಕಡೆ ಫೇಸ್ ಮಾಡಿರೋರಿಗೆ ರೈಟ್ ಈ ಸೈಡ್ ಬರುತ್ತೆ, ಲೆಫ್ಟ್ ಈ ಕಡೆ ಬರುತ್ತೆ. ಸೊ ಅದೇ ಥರನೇ ನೀವು ರೋನ ಕನ್ಸಿಡರ್ ಮಾಡಬೇಕಾದ್ರೆ ಇದನ್ನು ರೈಟ್ ಅಂತ ಕನ್ಸಿಡರ್ ಮಾಡಿ, ಈ ಎಂಡ್ನ ಲೆಫ್ಟ್ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳ್ತಿದ್ದಾರೆ. ಅದು ಬಿಟ್ಟು 8 ಮೆಂಬರ್ಸ್ಗೂ ನಾರ್ತ್ ಡೈರೆಕ್ಷನ್ ಕಡೆ ಫೇಸಿಂಗ್ ಅಂತ ಅವ್ರು ಹೇಳ್ತಾ ಇಲ್ಲ. ಸೊ ಇದು ನಮಗೆ ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ನೋಡಿ, ಹವೆವರ್ ಇಟ್ ಡಸಂಟ್ ನೆಸೆಸರಿಲಿ ಮೀನ್ ದಟ್ ಪರ್ಸನ್ಸ್ ಅಟ್ ದ ಎಂಡ್ಸ್ ಆರ್ ಫೇಸಿಂಗ್ ನಾರ್ತ್. ಅಂದರೆ ಇಲ್ಲಿ ಎಂಡಲ್ಲಿ ಯಾರು ಇರ್ತಾರಲ್ವ, ಈ ಎಂಡು ಮತ್ತು ಈ ಎಂಡು ಇವರು ನಾರ್ತ್ ಕಡೆ ಫೇಸ್ ಮಾಡಿರ್ತಾರೆ ಅಂತ ಮೀನಿಂಗ್ ಅಲ್ಲ. ಕ್ವಶನ್ ನೋಡಿ, ಈಗ ಆ್ಯಕ್ಚುಯಲ್ ಆಗಿ ಇಲ್ಲಿಂದ ಶುರುವಾಗುತ್ತೆ ನೋಡಿ. ಎಕ್ಸ್ ಅಂಡ್ ಎಫ್ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಈಚ್ ಅದರ್ ಅಂತ ಇದೆ. ಎಕ್ಸ್ ಮತ್ತು ಎಫ್ ಅವ್ರ ಮಧ್ಯೆ ಇನ್ನೊಬ್ರು ಬರ್ತಾರೆ. ಸೊ ಇಲ್ಲಿ ಎಕ್ಸ್ ಇದೆ ಅಂದ್ಕೊಳ್ಳೋಣ. ಎಕ್ಸ್ಗೆ ರೈಟ್ ಸೈಡ್ ಅಂತಂದರೆ ನಮಗಿನ್ನೂ ನಾರ್ತ್ ಸೌತ್ ಅಂತ ಗೊತ್ತಿಲ್ಲ. ಸೊ 2 ಪಾಸಿಬಿಲಿಟಿ ಬರುತ್ತೆ. ಸೊ ಯಾವ ಪಾಸಿಬಿಲಿಟಿ ಬರುತ್ತೆ ಇಲ್ಲಿ ನೋಡಿ. ನಾರ್ತ್ ಕಡೆ ಫೇಸ್ ಮಾಡಿದೆ ಅಂದ್ಕೊಳ್ಳೋಣ. ಎಕ್ಸ್ ನಾರ್ತ್ ಕಡೆ ಫೇಸ್ ಮಾಡಿದರೆ ಎಕ್ಸ್ಗೆ ಫಸ್ಟ್ ರೈಟು ಈ ಪೊಸಿಷನ್ ಬರುತ್ತೆ, ಸೆಕೆಂಡ್ ರೈಟು ಈ ಪೊಸಿಷನ್ ಬರುತ್ತೆ. ಸೊ ಇಲ್ಲೇನಿದೆ, ಎಫ್ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಅಂತ ಇದೆ ಅಲ್ವಾ. ಸೊ ಈ ಪೊಸಿಷನಲ್ಲಿ ಎಫ್ ಬರುತ್ತೆ. ಎಫ್ ಸೌತ್ ಕಡೆ ಫೇಸ್ ಮಾಡಿದರೆ ಸೌತ್ ಕಡೆ ನೋಡಿ, ಇವರು ನಾರ್ತ್ ಕಡೆ ಫೇಸ್ ಮಾಡಿದರೆ ಈ ಡೈರೆಕ್ಷನ್ ಬರುತ್ತೆ. ಸೌತ್ ಕಡೆ ಫೇಸ್ ಮಾಡಿರೋರಿಗೆ ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ. ಸೊ ಇಲ್ಲಿ ಸೌತ್ ಕಡೆ ಫೇಸ್ ಮಾಡಿದೆ, ಸೌತ್ ಕಡೆ ಫೇಸ್ ಮಾಡಿರೋರಿಗೆ ಇದು ಫಸ್ಟ್ ರೈಟ್ ಆಗುತ್ತೆ, ಇದು ಸೆಕೆಂಡ್ ರೈಟ್ ಆಗುತ್ತೆ. ಸೊ ಎಕ್ಸ್ ಆ್ಯಂಡ್ ಎಫ್ ಸಿಟ್ ಸೆಕೆಂಡ್ ಟು ರೈಟ್ ಆಫ್ ಈಚ್ ಅದರ್ ಅಂತ ಇದೆ, ಇಲ್ಲಿ ಸ್ಯಾಟಿಸ್ಫೈ ಆಯಿತು. ಬಟ್ ಇನ್ನೊಂದು ಪಾಸಿಬಿಲಿಟಿ ಇದೆ ನೋಡಿ, ಇಲ್ಲಿ ಎಫ್ ಬಂದು ಇಲ್ಲಿ ಎಕ್ಸ್ ಬರ್ಬೋದಲ್ವಾ.
ಈ ಪಾಸಿಬಿಲಿಟಿನೂ ಆಗುತ್ತೆ ಅಲ್ವಾ. ಈ ಸೆಂಟೆನ್ಸು ಇಲ್ಲಿ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ನೆಕ್ಸ್ಟ್ ನೋಡಿ, ಇದರಲ್ಲಿ ಎರಡರಲ್ಲಿ ಯಾವುದು ಅಂತ ಕನ್ಸಿಡರ್ ಮಾಡೋಕ್ಕೆ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಓನ್ಲಿ 1 ಪರ್ಸನ್ ಸಿಟ್ಸ್ ಬಿಟ್ವೀನ್ ಎಫ್ ಅಂಡ್ ಆರ್ ಅಂತ ಇದೆ. ಎಫ್ ಮತ್ತೆ ಆರ್ ನಡುವೆ ಒಬ್ರು ಕೂರ್ಬೋದು ಅಂತ ಇದೆ. ನೆಕ್ಸ್ಟ್ ನೋಡಿ, ಹೂ ಸಿಟ್ಸ್ ಅಟ್ ದ ಎಕ್ಸ್ಟ್ರೀಮ್ ರೈಟ್ ಎಂಡ್ ಅಂತ ಇದೆ. ಹೂ ಸಿಟ್ಸ್ ಅಂದ್ರೆ ಹೂ ಅಂದ್ರೆ ಇಲ್ಲಿ ಆರ್ ಅಲ್ವಾ, ಅಂದ್ರೆ ಹೂ ಹಿಂದೆಗಡೆ ಎಂಡ್ ಆಗಿರೋದು ಯಾರೋ, ಆರ್ ಎಂಡ್ ಆಗಿದೆ. ಸೊ ಹೂನ ಕನ್ಸಿಡರ್ ಮಾಡಬೇಕಾದ್ರೆ ನಾವು ಈ ಲಾಸ್ಟ್ ಅಲ್ಲಿ ಯಾರು ಇರ್ತಾರೆ ಅವ್ರನ್ನೇ ಹೂ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎಕ್ಸ್ಟ್ರೀಮ್ ರೈಟ್ ಎಂಡ್ ಅಂತ ಇದೆ. ಎಕ್ಸ್ಟ್ರೀಮ್ ರೈಟ್ ಎಂಡ್ ಅಲ್ಲಿ ಆರ್ ಇದೆ ಅಂತ ಇದೆ. ಇವರಿಬ್ರು ಮಧ್ಯೆ ಎಫ್ ಅಂಡ್ ಆರ್ ಮಧ್ಯೆ ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಎಫ್ ಅಂಡ್ ಆರ್ ಅಂತ ಇದೆ. ಸೊ ಇಲ್ಲಿ ಒಬ್ರಿಗೆ ಸೀಟ್ ಖಾಲಿ ಬಿಡೋಣ. ಸೊ ಈ ಕೇಸಲ್ಲಿ ನೋಡಿ, ಎಕ್ಸ್ಟ್ರೀಮ್ ರೈಟ್ ಎಂಡ್ ಅಲ್ಲಿ ಇಲ್ಲಿ ಆರ್ ಇದೆ ಅಂತ ಇದೆ. ಸೊ ಇಲ್ಲಿ ಆರ್ ಇದೆ ಅಂತಂದ್ರೆ ಇಲ್ಲಿ ಎಫ್ ಮತ್ತೆ ಆರ್ ನಡುವೆ ಇಬ್ರು ಬರ್ತಾರೆ. ಫಸ್ಟ್ ಸೆಂಟೆನ್ಸ್ ಸೆಕೆಂಡ್ ಸೆಂಟೆನ್ಸ್ ಕಂಬೈನ್ ಮಾಡಿದಾಗ ನಮ್ಗೆ ಎಫ್ ಮತ್ತೆ ಆರ್ ಮಧ್ಯೆ ಇಬ್ರು ಬರ್ತಾರೆ. ಸೊ ಇಬ್ರು ಬರಂಗಿಲ್ಲ ಅಲ್ವಾ, ಒಬ್ರಲ್ಲಿ ಬರ್ಬೇಕಾಗಿರೋದು ಎಫ್ ಮತ್ತೆ ಆರ್ ನಡುವೆ. ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಎಫ್ ಅಂಡ್ ಆರ್. ಸೊ ಈ ಕೇಸ್ ರಾಂಗ್ ಆಗುತ್ತೆ. ಸೊ ಇದು ಕೇಸ್ 1 ಕೇಸ್ 2 ಅಂತ ತಗೊಂಡ್ರೆ ಈ ಕೇಸ್ ರಾಂಗ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಡಿ ಅಂಡ್ ಇ ಸಿಟ್ ಇಮಿಡಿಯೇಟ್ ಲೆಫ್ಟ್ ಆಫ್ ಈಚ್ ಅದರ್ ಬಟ್ ನೈದರ್ ಆಫ್ ದೆಮ್ ಸಿಟ್ ಅಟ್ ದಿ ಎಕ್ಸ್ಟ್ರೀಮ್ ಲೆಫ್ಟ್. ಅಂದ್ರೆ ಇದು ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ವಾ, ಎಕ್ಸ್ಟ್ರೀಮ್ ರೈಟ್ ಅಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಯ್ತು, ಲೆಫ್ಟ್ ಇನ್ನೂ ನಮಗೆ ಗೊತ್ತಾಗಿಲ್ಲ. ಸೊ ಡಿ ಇಲ್ಲಿ ಬರಂಗಿಲ್ಲ, ಇ ಇಲ್ಲಿ ಬರಂಗಿಲ್ಲ ಅಂತ ಇದೆ. ಸೊ ಇಲ್ಲಿ ನಾವು ಪ್ಲೇಸ್ ಮಾಡೋಣ ಅವ್ರನ್ನ. ಡಿ ಮತ್ತೆ ಇ ಒಬ್ರಿಗೊಬ್ರು ಪಕ್ಕ ಪಕ್ಕ ಅಂತ ಗೊತ್ತಾಗಿದೆ ಅಲ್ವಾ. ಬಟ್ ಆದ್ರೆ ಈ ಪಾಸಿಬಿಲಿಟಿನೂ ಇರ್ಬೋದು, ಈ ಕಡೆ ಡಿ ಈ ಕಡೆನೂ ಇರ್ಬೋದು. ಫಸ್ಟ್ ನಾವು ಡೈರೆಕ್ಷನ್ ಹಾಕ್ಬಿಡೋಣ. ಡಿ ಅಂಡ್ ಇ ಸಿಟ್ ಇಮಿಡಿಯೇಟ್ ಲೆಫ್ಟ್ ಆಫ್ ಈಚ್ ಅದರ್ ಅಂತ ಇದೆ. ಸೊ ಈ ನಾರ್ತ್ ಕಡೆ ಫೇಸ್ ಮಾಡಿದೆ ಅನ್ಕೊಳ್ಳೋಣ. ನಾರ್ತ್ ಕಡೆ ಫೇಸ್ ಮಾಡಿರೋರ್ಗೆ ಲೆಫ್ಟ್ ಸೈಡ್ ಇದು ಬರುತ್ತೆ. ಸೊ ಈಗ ಲೆಫ್ಟ್ ಸೈಡ್ ಅಲ್ಲೇ ಡಿ ಇದೆ ಅಲ್ವಾ. ಸೊ ಈಗ ಡಿ ಗೆ ಕನ್ಸಿಡರ್ ಮಾಡೋಣ. ಡಿ ಸೌತ್ ಕಡೆ ಫೇಸ್ ಮಾಡಿದೆ ಅನ್ಕೊಳ್ಳೋಣ. ಸೌತ್ ಕಡೆ ಫೇಸ್ ಮಾಡಿರೋರ್ಗೆ ಲೆಫ್ಟ್ ಇದೆ ಅಲ್ವಾ. ಸೊ ಈ ಸೆಂಟೆನ್ಸ್ ಸ್ಯಾಟಿಸ್ಫೈ ಆಯ್ತು. ಇ ಅಂಡ್ ಡಿ ಸಿಟ್ ಇಮಿಡಿಯೇಟ್ ಲೆಫ್ಟ್ ಆಫ್ ಈಚ್ ಅದರ್ ಅಂತ ಇದೆ, ಸ್ಯಾಟಿಸ್ಫೈ ಆಯ್ತು. ಪಾಸಿಬಿಲಿಟಿ ಇದೆ ಅಲ್ವಾ, ಅದನ್ನ ಚೆಕ್ ಮಾಡೋಣ, ಅದು ರೈಟ್ ಆರ್ ರಾಂಗ್ ಅಂತ ನೋಡೋಣ. ಸೊ ಹಿಂಗ್ ಕೂಡ ಬರ್ಬೋದು. ಡಿ ಗೆ ಲೆಫ್ಟ್ ಸೈಡ್ ಅಲ್ಲಿ ಇ ಇದೆ, ಇಗೆ ಲೆಫ್ಟ್ ಸೈಡ್ ಅಲ್ಲಿ ಡಿ ಇದೆ, ಹಿಂಗ್ ಕೂಡ ಬರ್ಬೋದು, ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ ನೋಡಿ, ಎರಡರಲ್ಲಿ ಯಾವ ಪಾಸಿಬಿಲಿಟಿ ಟ್ರೂ ಅಂತ ನೋಡೋದಕ್ಕೆ ನೆಕ್ಸ್ಟ್ ನೋಡಿ, ಇ ಅಂಡ್ ಎಫ್ ಫೇಸ್ ಆಪೋಸಿಟ್ ಡೈರೆಕ್ಷನ್ಸ್ ಅಂತ ಇದೆ. ಸೊ ಎಫ್ ಸೌತ್ ಕಡೆ ಫೇಸ್ ಮಾಡಿದೆ, ಇಲ್ಲಿ ಇ ನಾರ್ತ್ ಕಡೆ ಫೇಸ್ ಮಾಡಿದೆ, ಎರಡು ಆಪೋಸಿಟೇ ಇದೆ ಅಲ್ವಾ. ಬಟ್ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಟೆಂಡ್ ಮಾಡೋಣ. ಸೊ ಇಲ್ಲಿ ಎಕ್ಸ್ ಇದೆ ಅಲ್ವಾ. ಸೊ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಒಬ್ರಿಗೆ ಪ್ಲೇಸ್ ಖಾಲಿ ಬಿಡಬೇಕಾಗುತ್ತೆ, ಇಲ್ಲಿ ಎಫ್ ಬರಬೇಕಾಗುತ್ತೆ. ಇಲ್ಲಿ ನೋಡಿ, ಇ ಮತ್ತೆ ಎಫ್ ಒಂದೇ ಡೈರೆಕ್ಷನ್ ಆಗ್ಬಿಡ್ತು. ಅಂದ್ರೆ ಒಂದೇ ಡೈರೆಕ್ಷನ್ ಇರಂಗಿಲ್ಲ, ಆಪೋಸಿಟ್ ಇರಬೇಕು. ಇ ಮತ್ತೆ ಎಫ್ ಆಪೋಸಿಟ್ ಡೈರೆಕ್ಷನ್ಸ್ ಇರಬೇಕು. ಸೊ ಇಲ್ಲಿ ಆಪೋಸಿಟ್ ಡೈರೆಕ್ಷನ್ ಇದೆ, ಎಫ್ ಇ ಆಪೋಸಿಟ್ ಡೈರೆಕ್ಷನ್ಸ್ ಇದೆ. ಸೊ ಕೇಸ್ 1 ರೈಟ್ ಆಗುತ್ತೆ, ಕೇಸ್ 2 ಇದು ಕೂಡ ರಾಂಗ್ ಆಗುತ್ತೆ. ನೆಕ್ಸ್ಟ್ ನೋಡಿ, 1 ಪರ್ಸನ್ ಸಿಟ್ಸ್ ಬಿಟ್ವೀನ್ ಪಿ ಅಂಡ್ ಕ್ಯೂ. ಅಟ್ ಮೋಸ್ಟ್ 3 ಪರ್ಸನ್ಸ್ ಸಿಟ್ ಬಿಟ್ವೀನ್ ಕ್ಯೂ ಅಂಡ್ ಡಬ್ಲ್ಯೂ. ಹೂ ಫೇಸಸ್ ಸೌತ್ ಅಂತ ಇದೆ. ಹೂ ಫೇಸಸ್ ಅಂದ್ರೆ ಡಬ್ಲ್ಯೂ ಫೇಸಸ್ ಅಂತ ತಗೋಬೇಕಾಗುತ್ತೆ. ಡಬ್ಲ್ಯೂ ಫೇಸಸ್ ಸೌತ್ ಅಂತ ಇದೆ. ಪಿ ಡಸಂಟ್ ಸಿಟ್ ಇಮಿಡಿಯೇಟ್ ಲೆಫ್ಟ್ ಆಫ್ ಆರ್ ಅಂತ ಇದೆ. ಸೊ ಪಿ ಡಸಂಟ್ ಸಿಟ್ ಇಮಿಡಿಯೇಟ್ ಲೆಫ್ಟ್ ಆಫ್ ಆರ್. ಇಮಿಡಿಯೇಟ್ ನೈಬರ್ಸ್ ಆಫ್ ಎಫ್ ಫೇಸಸ್ ಆಪೋಸಿಟ್ ಡೈರೆಕ್ಷನ್ ಆಫ್ ಎಫ್ ಅಂತ ಇದೆ. ಸೊ ನಮಗೆ ಇನ್ನು ಇಲ್ಲಿಂದ ಇಲ್ಲಿವರೆಗೂ ಫಿಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಇಮಿಡಿಯೇಟ್ ನೈಬರ್ಸ್ ಆಫ್ ಎಫ್ ಫೇಸಸ್ ಆಪೋಸಿಟ್ ಡೈರೆಕ್ಷನ್ ಟು ಎಫ್ ಅಂತ ಇದೆ ಅಲ್ವಾ. ಫಸ್ಟ್ ನಾವು ಇದನ್ನ ಫಿಲ್ ಮಾಡಿಬಿಡೋಣ. ಫಸ್ಟು ನೋಡಿ, ಎಫ್ ಸೌತ್ ಕಡೆ ಇದೆ, ಇದ್ರ ಪಕ್ಕ ನೈಬರ್ಸ್ ಇರೋರು ನಾರ್ತ್ ಕಡೆ ಫೇಸ್ ಮಾಡಬೇಕಾಗುತ್ತೆ. ಆಪೋಸಿಟ್ ಡೈರೆಕ್ಷನ್ ಆಫ್ ಎಫ್ ಅಂತ ಇದೆ. ಇದಾಯ್ತು, ಈ ಸೆಂಟೆನ್ಸ್ ಮುಗೀತು. ಅಟ್ ಮೋಸ್ಟ್ 3 ಪರ್ಸನ್ಸ್ ಸಿಟ್ ಬಿಟ್ವೀನ್ ಕ್ಯೂ ಅಂಡ್ ಡಬ್ಲ್ಯೂ ಹೂ ಫೇಸಸ್ ಸೌತ್ ಅಂತ ಇದೆ. ಹೂ ಫೇಸಸ್ ಸೌತ್ ಅಂದ್ರೆ ಡಬ್ಲ್ಯೂ ಫೇಸಸ್ ಸೌತ್ ಅಂತ ಅಲ್ವಾ. ಸೊ ಇಲ್ಲಿ ಕ್ಯೂ ಮತ್ತೆ ಡಬ್ಲ್ಯೂಗೆ ಇಲ್ಲಿ 2 ಪ್ಲೇಸ್ ಇದೆ. ಅಂದ್ರೆ ಕ್ಯೂ ಮತ್ತೆ ಡಬ್ಲ್ಯೂ ನಡುವೆ 3 ಮೆಂಬರ್ಸ್ ಅಲ್ವಾ, 1 2 3 ಮೆಂಬರ್ಸ್ ಕೂರ್ಬೋದು. ಅಂದ್ರೆ ಕ್ಯೂ ಇಲ್ಲಾದ್ರೂ ಬರ್ಬೋದು, ಇಲ್ಲಾದ್ರೂ ಬರ್ಬೋದು. ಅಂದ್ರೆ ಕ್ಯೂ ಡಬ್ಲ್ಯೂಗೆ ಇಲ್ಲೊಂದು ಪ್ಲೇಸ್ ಇದೆ, ಕ್ಯೂ ಡಬ್ಲ್ಯೂಗೆ ಇಲ್ಲೊಂದು ಪ್ಲೇಸ್ ಇದೆ. ಇಲ್ಲಿ ಕ್ಯೂ ಬರ್ಬೇಕಾ, ಇಲ್ಲಿ ಡಬ್ಲ್ಯೂ ಬರ್ಬೇಕಾ, ನಾವು ಡಿಸೈಡ್ ಮಾಡ್ಬೇಕೀಗ. ಇಲ್ಲೇನಿದೆ, ಡಬ್ಲ್ಯೂ ಹೂ ಫೇಸಸ್ ಸೌತ್ ಅಂತ ಇದೆ. ಅಂದ್ರೆ ಇಲ್ಲಿ ಸೌತ್ ಕಡೆ ಫೇಸ್ ಮಾಡೋರು ಕೂರಂಗಿಲ್ಲ, ಯಾಕಂದ್ರೆ ಇದು ನಾರ್ತ್ ಕಡೆ ಫೇಸ್ ಮಾಡೋದು. ಸೊ ಇಲ್ಲಿ ಕ್ಯೂವೇ ಬರಬೇಕು, ಇಲ್ಲಿ ಡಬ್ಲ್ಯೂನೇ ಬರಬೇಕು. ನೆಕ್ಸ್ಟ್ ನಮಗೆ
ಮಿಕ್ಕಿರೋ ಪೊಸಿಷನ್ ಇದೊಂದು, ಇಲ್ಲಿ ಪಿ ಬರಬೇಕಾಗುತ್ತೆ. ಸೊ ಇಲ್ಲೇನಿದೆ ನೋಡಿ ಸೆಂಟೆನ್ಸು, ಪಿ ಡಸಂಟ್ ಸಿಟ್ ಇಮಿಡಿಯೇಟ್ ಲೆಫ್ಟ್ ಆಫ್ ಆರ್ ಅಂತ ಇದೆ. ಸೊ ಆರ್ ಏನಾದರೂ ನಾರ್ತ್ ಕಡೆ ಫೇಸ್ ಮಾಡಿದ್ರೆ, ನಾರ್ತ್ ಕಡೆ ಫೇಸ್ ಮಾಡಿರೋರಿಗೆ ಲೆಫ್ಟ್ ಸೈಡು ಇದಾಗುತ್ತೆ, ಪಿ ಪೊಸಿಷನ್ ಆಗುತ್ತೆ. ಸೊ ನಾವು ಸೌತ್ ಕಡೆ ಮಾಡಿಬಿಡೋಣ. ಸೌತ್ ಕಡೆ ಫೇಸ್ ಮಾಡಿರೋರಿಗೆ ಲೆಫ್ಟ್ ಸೈಡ್ ಈ ಕಡೆ ಬಂದ್ಬಿಡುತ್ತಲ್ವಾ. ಸೊ ಈ ಸೆಂಟೆನ್ಸ್ ಅವಾಗ ರಾಂಗ್ ಆಗಲ್ಲ. ಪಿ ಡಸಂಟ್ ಸಿಟ್ ಇಮಿಡಿಯೇಟ್ ಲೆಫ್ಟ್ ಟು ಆರ್ ಅಂತಿದೆಯಲ್ವಾ, ಅದು ಸ್ಯಾಟಿಸ್ಫೈ ಆಯಿತು. ಸೊ ಈಗ ನಮಗೆ ಕರೆಕ್ಟ್ ಸೀಟಿಂಗ್ ಅರೇಂಜ್ಮೆಂಟ್ ಸಿಕ್ಕಿದೆ. ಎಲ್ಲರಿಗೂ ಡೈರೆಕ್ಷನ್ ಆಗಿದೆ ಅನ್ಕೊಂತೀನಿ. ಡಬ್ಲ್ಯೂಗೆ ಡೈರೆಕ್ಷನ್ ಬರ್ದಿಲ್ಲ. ಸೊ ಇದು ಸೌತ್ ಡೈರೆಕ್ಷನ್ ಅಂತ ಮೆನ್ಷನ್ ಮಾಡಿದ್ದಾರೆ, ಫೇಸಸ್ ಸೌತ್ ಅಂತ. ಸೊ ಎಲ್ಲದಕ್ಕೂ ಡೈರೆಕ್ಷನ್ ಸಿಕ್ಕಿದೆ. ಸೊ ಕೇಸ್ 1ನ ಕನ್ಸಿಡರ್ ಮಾಡಿ ನಾವು 1 to 5th ಕ್ವಶನ್ನ ಆನ್ಸರ್ ಮಾಡೋಣ. ಈಗ ಫಸ್ಟ್ ಕ್ವಶನ್ ನೋಡಿ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ಅಂತ ಇದೆ. ಆಪ್ಷನ್ ಎ, ಇ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಡಬ್ಲ್ಯೂ ಅಂತ ಇದೆ. ಇ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಡಬ್ಲ್ಯೂ. ರೈಟ್ ಆಫ್ ಡಬ್ಲ್ಯೂ ಅಂದರೆ ಡಬ್ಲ್ಯೂ ಸೌತ್ ಕಡೆ ಫೇಸ್ ಮಾಡಿದೆ. ಸೊ ಸೌತ್ ಕಡೆ ಫೇಸ್ ಮಾಡಿರೋರಿಗೆ ಇದು ಲೆಫ್ಟ್ ಸೈಡ್ ಆಗುತ್ತೆ, ಇದು ರೈಟ್ ಸೈಡ್ ಆಗುತ್ತೆ. ಸೊ ಡಬ್ಲ್ಯೂಗೆ ರೈಟ್ ಸೈಡಲ್ಲಿ ಯಾರೂ ಇಲ್ವೇ ಇಲ್ಲ. ಸೊ ಇ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಡಬ್ಲ್ಯೂ ಇಸ್ ದ ರಾಂಗ್ ಆನ್ಸರ್. ಲೆಫ್ಟ್ ಆಫ್ ಡಬ್ಲ್ಯೂ ಅಂದರೆ ಅದು ರೈಟ್ ಆಗಿತ್ತು. ಇಲ್ಲಿ ಲೆಫ್ಟ್ ಅಂತ ಏನಾದರೂ ಬಂದಿದ್ರೆ, ಲೆಫ್ಟ್ ಸೈಡ್ ಅಂತ ಏನಾದರೂ ಬಂದಿದ್ರೆ ಸರಿ ಇರ್ತಾ ಇತ್ತು. ನೆಕ್ಸ್ಟ್ ಆಪ್ಷನ್ ನೋಡಿ, ಆರ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಕ್ಯೂ ಅಂತ ಇದೆ. ಕ್ಯೂ ಇಲ್ಲಿದೆ, ಕ್ಯೂಗೆ ನಾರ್ತ್ ಕಡೆ ಫೇಸ್ ಮಾಡಿರೋದು ಕ್ಯೂಗೆ ಇಮಿಡಿಯೇಟ್ ರೈಟ್ ಆಫ್ ಕ್ಯೂ ಅಂದರೆ ಎಫ್ ಇದೆ, ಆರ್ ಇಲ್ಲ. ಆಪ್ಷನ್ 2 ಕೂಡ ರಾಂಗ್ ಆನ್ಸರ್ ಆಯಿತು. ಆಪ್ಷನ್ 3 ನೋಡಿ, ಡಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಡಬ್ಲ್ಯೂ ಅಂತ ಇದೆ. ಸೊ ಡಬ್ಲ್ಯೂಗೆ ರೈಟ್ ಸೈಡಲ್ಲಿ ಯಾರೂ ಇಲ್ಲ. ಸೊ ಇದು ಕೂಡ ರಾಂಗ್ ಆಪ್ಷನ್. 4th ಆಪ್ಷನ್ ನೋಡಿ, ನನ್ ಈಸ್ ಟ್ರೂ ಅಂತ ಇದೆ. 3rd ಆಪ್ಷನ್ವರೆಗೂ ಟ್ರೂ ಇಲ್ಲ. ಬಟ್ 5th ನೋಡೋಣ, ಎಕ್ಸ್ ಫೇಸಸ್ ಸೌತ್ ಡೈರೆಕ್ಷನ್ ಅಂತ ಇದೆ. ಸೊ ಇದು ಕೂಡ ರಾಂಗ್ ಆನ್ಸರ್ ಆಯಿತು. ಇದು ನಾರ್ತ್ ಕಡೆ ಫೇಸ್ ಮಾಡಿದೆ ಎಕ್ಸು, ಇದು ಕೂಡ ರಾಂಗ್ ಆನ್ಸರ್. ನನ್ ಈಸ್ ಟ್ರೂ ಅಂತ ಇದೆ. ದಿಸ್ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ನೋಡಿ, ಹೂ ಸಿಟ್ಸ್ 4th ಟು ದ ಲೆಫ್ಟ್ ಆಫ್ ಡಬ್ಲ್ಯೂ ಅಂತ ಇದೆ. 4th ಟು ಲೆಫ್ಟ್ ಅಂದರೆ ಡಬ್ಲ್ಯೂಗೆ ಲೆಫ್ಟ್ ಸೈಡ್ ಅಂದರೆ ಸೌತ್ ಕಡೆ ಅಲ್ವಾ ಫೇಸ್ ಮಾಡಿರೋದು. ಲೆಫ್ಟ್ ಅಂದರೆ 1 2 3, 4th ಲೆಫ್ಟ್ ಅಂದರೆ ಇಲ್ಲಿ ಬರುತ್ತೆ, ಕ್ಯೂ ಬರುತ್ತೆ. 1 2 3 4. ಎಸ್, ಇದು ಕ್ಯೂ ಡಬ್ಲ್ಯೂ ಇಂದ 4th ಪೊಸಿಷನ್ ಲೆಫ್ಟ್ ಸೈಡ್ ಇದೆ. ಕ್ಯೂ ಇಸ್ ದ ರೈಟ್ ಆನ್ಸರ್. ವಾಟ್ ಈಸ್ ದ ಪೊಸಿಷನ್ ಆಫ್ ಇ ವಿತ್ ರೆಸ್ಪೆಕ್ಟ್ ಟು ಆರ್ ಅಂತ ಇದೆ. ಆರ್ ಇಲ್ಲಿದೆ, ಆರ್ ಸೌತ್ ಕಡೆ ಫೇಸ್ ಮಾಡಿದೆ. ಸೌತ್ ಕಡೆ ಫೇಸ್ ಮಾಡಿರೋರಿಗೆ ಈ ಕಡೆ ರೈಟ್ ಸೈಡ್ ಆಗುತ್ತೆ. ಇಲ್ಲಿಂದ ಈ ಪೊಸಿಷನ್ ನೋಡಿ, 1 2 3 4 5 ಅಂದರೆ ಇದು 5th ಪೊಸಿಷನಲ್ಲಿ ಇದೆ. ಆರಿಂದ 5th ಪೊಸಿಷನಲ್ಲಿದೆ, ರೈಟ್ ಸೈಡಲ್ಲಿ ಇದೆ. ಸೊ ಆಪ್ಷನ್ ನೋಡಿ, 4th ಟು ದ ರೈಟ್, 3rd ಟು ದ ರೈಟ್, 5th ಟು ದ ಲೆಫ್ಟ್, 5th ಟು ದ ರೈಟ್, ನನ್ ಆಫ್ ದಿಸ್. ಸೊ 5th ಟು ದ ರೈಟ್ ಅಂತಿದೆಯಲ್ಲ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 4th ಕ್ವಶನ್ ನೋಡಿ, ಹೌ ಮೆನಿ ಪರ್ಸನ್ಸ್ ಫೇಸ್ ನಾರ್ತ್ ಡೈರೆಕ್ಷನ್ ಅಂತ ಇದೆ. ಸೊ ನಾರ್ತ್ ಡೈರೆಕ್ಷನ್ಗೆ 1 2 3 4 ಮೆಂಬರ್ಸ್ ಫೇಸ್ ಮಾಡಿದ್ದಾರೆ. ಸೊ ಆಪ್ಷನ್ 1 4 ಇಸ್ ದ ರೈಟ್ ಆನ್ಸರ್. 5th ಕ್ವಶನ್ ನೋಡಿ, ಹೂ ಸಿಟ್ಸ್ ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್ ಆಫ್ ದ ರೋ ಅಂತ ಇದೆ. ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್ ಅಂದರೆ ಇದು ಲೆಫ್ಟ್ ಅಲ್ವಾ, ರೋಗೆ ಇದನ್ನ ಲೆಫ್ಟ್ ಅಂತ ತಗೋಬೇಕು, ಇದನ್ನ ರೈಟ್ ಅಂತ ತಗೋಬೇಕು ಅಂತ ಕ್ವಶನಲ್ಲಿ ನೋಡಿದ್ವಿ. ಸೊ ಲೆಫ್ಟ್ ಎಂಡಲ್ಲಿ, ಎಕ್ಸ್ಟ್ರೀಮ್ ಲೆಫ್ಟ್ ಎಂಡಲ್ಲಿ ಯಾರಿದ್ದಾರೆ, ಡಬ್ಲ್ಯೂ ಇದೆ. ಸೊ ಡಬ್ಲ್ಯೂ ಇಸ್ ದ ರೈಟ್ ಆನ್ಸರ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕಂಪ್ಲೀಟ್ ಆಗಿ ಲೀನಿಯರ್ ಅರೇಂಜ್ಮೆಂಟ್ಸ್ ಮೇಲೆ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಕೇಳ್ತಾರೆ ಅದೆಲ್ಲವನ್ನು ಸಾಲ್ವ್ ಮಾಡೋ ಪ್ರಯತ್ನ ನಾನು ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಡೈಲಿ MCQs ಮತ್ತು ಕರೆಂಟ್ ಅಫೇರ್ಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.